ತುಬ್ರನಾದಮಸ್ತಕಿನ್ವರ್ಧನೋ ರಿಖಂಡನಾರಿ ಅಂತಕನೆ ಹತ್ರಗರ್ಧನೋ ರಿಖಂಡ ಮಂದನ ಯೇಸಯ್ಯ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕವಾದ ಅಡಚಣೆಗಳಿಂದ ಥ್ಯಾಂಕ್ ಯು ಲಾರ್ಡ್ ಫಾದರ್. ಕೆಲವು ಅಡಚಣೆಗಳಿಂದ ಏನಂತಂದರೆ ಈ ಆರಾಧನೆಯ ತಡವಾಗಿ ಪ್ರಾರಂಭವಾಯಿತು. ಯಾಕಂದರೆ ಕೆಲವು ಇಂಟರ್ನೆಟ್ ಪ್ರಾಬ್ಲಮ್ ಆಯಿತು, ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಎಕ್ವಿಪ್ಮೆಂಟ್ಗಳು ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ದೇವರ ದಯೆಯಿಂದ ನಾವು ತಿರುಗಿ ಏನಂತಂದರೆ ಆತನ ಸಮ್ಮುಖದಲ್ಲಿ ಬರುವಂಥ ದೇವರ ಕೃಪೆ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಥ್ಯಾಂಕ್ ಯು ಲಾರ್ಡ್ ಮಾಸ್ಟರ್. ಆತನು ಒಳ್ಳೆಯವನಾಗಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಜೀಸಸ್. ಸ್ತೋತ್ರ 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 ಸ್ತೋತ್ರಗಳನ್ನು ಸಲ್ಲಿಸೋಣ. ಸ್ತುತಿ ಸ್ತೋತ್ರಗಳಿಗೆ ಅಧಿಪತಿಯಾದಂಥ ದೇವರು. ಹಲ್ಲೆಲೂಯಾ. ನಿನ್ನ ಸ್ತುತಿ ಸ್ತೋತ್ರಗಳಲ್ಲಿ ವಾಸಿಸುವಂಥ ದೇವರು ಇಸ್ರಾಯೇಲರ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ಆ ದೇವರು ನಿನ್ನ ದೇವರಾಗಿದ್ದಾನೆ. ನಿನ್ನನ್ನು ಬಲಪಡಿಸಿ ನಡೆಸುವ ಆತನೇ ಆಗಿದ್ದಾನೆ. ನಿನ್ನ ಕೊರತೆಗಳನ್ನು ನೀಗಿಸಿ ನಡೆಸುವ ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಮಾಸ್ಟರ್. ಕೌರ್ತಮಾಶತಾನ ಹಿರ್ತ ಕ್ಲೋರ್ದಮೆಂದನಿ ಹೋರಿಯಂದ ಮನದೂರಿ ಕರಬರವ ಶೀಕ್ರಿಯಂದನೋ. ನಮ್ಮನ್ನು ಒಪ್ಪಿಸಿಕೊಡುವ, ಕರ್ತನಿಗೆ ಒಪ್ಪಿಸಿಕೊಡುವ. ಹಲ್ಲೆಲೂಯಾ. ಕೊಬ್ರಶತೀನ ಹಿರ್ತ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಸರ್ವಶಕ್ತನಾದಂಥ ದೇವರನ್ನ ಎದುರು ನೋಡೋಣ. ಆತನು ಒಳ್ಳೆಯದನ್ನು ಮಾಡುವಂಥ ದೇವರಾಗಿದ್ದಕ್ಕಾಗಿ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಪರಗಳ ಒಡೆಯನು ಆತನಾಗಿದ್ದಾನೆ. ಇವತ್ತು ನಿನ್ನ ಆರಾಧನೆಯಲ್ಲಿ ಆತನ ಪ್ರಸನ್ಮುಖನಾಗಲಿ. ನಿನ್ನನ್ನು ಶುದ್ಧೀಕರಿಸಲಿ. ದೈಹಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ನಮ್ಮಲ್ಲಿ ಶುದ್ಧೀಕರಣ ಉಂಟು ಮಾಡಲಿ. ಎಲ್ಲ ಮೇಲುಗಳಲ್ಲಿ ಕೀಳುಗಳಲ್ಲಿ ನಿನ್ನ ಸಹಾಯಕನಾಗಿ ನಡೆಸುವಂಥ ದೇವರು, ಒದಗಿಸುವಾತನು, ಪೂರೈಸುವಾತನು, ಸಂಪೂರ್ಣವಾಗಿ ನಡೆಸುವಾತನು ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಯಾರ ಆತನಲ್ಲಿ ಆತನು ಪ್ರಸನ್ನನಾಗುವಂತೆ, ಎಲ್ಲ ಅಡೆತಡೆಗಳನ್ನು ಆತನ ತೆಗೆಯುವಂತೆ, ಶುದ್ಧೀಕರಿಸುವಂತೆ ಕರ್ತನಾದಂಥ ದೇವರನ್ನು ಬೇಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ತಂದೆಯಾದಂಥ ದೇವರೇ, ವಾತಾವರಣವನ್ನು ಶುದ್ಧೀಕರಿಸು. ಇಂಟರ್ನೆಟ್ಗಳನ್ನು, ಪ್ರತಿಯೊಂದು ಎಕ್ವಿಪ್ಮೆಂಟ್ಗಳನ್ನು ಶುದ್ಧೀಕರಿಸು ಸ್ವಾಮಿ. ನಿನ್ನ ಆತ್ಮನ ಮೂಲಕವಾಗಿ ಬಿಡುಗಡೆನುಂಟು ಮಾಡು ಕರ್ತನೆ. ವೈರಿಯ ಎಲ್ಲ ಯೋಜನೆ ಮುರಿಯಲ್ಪಡಲಿ. ಕ್ರಿಸ್ತನ ನಿನ್ನ ರಾಜ್ಯ ಸ್ಥಾಪಿಸಲ್ಪಡಲಿ ಸ್ವಾಮಿ. ಕುಬ್ರೋನ್ ಶತಾನ ಹಿರ್ತ ಕ್ಲಿರ್ದಮಂದ ನೋ ರಿಖಿಂದಮನ್ ಕರೆದನೆ. ನಮ್ಮ ಸಂಗಡ ನೀನು ಮಾತನಾಡು ಸ್ವಾಮಿ. ಔರ್ಧಮಂದನೋ ಎಲ್ಲವನ್ನ ಹತೋಟಿಗೆ ತೆಗೆದುಕೊಂಡೆ ಅಪ್ಪ. ನಿನ್ನ ದೇವತರನ್ನು ಬಿಡುಗಡೆ ಮಾಡು ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ಇರುವಿಕೆ, ಪ್ರಸನ್ನತೆ ನಮ್ಮ ಸುತ್ತಲೂ ಅಲ್ಲ, ನಮ್ಮಲ್ಲಿ ಒಳಗಡೆ ವಾಸ ಮಾಡಲಿ ಸ್ವಾಮಿ. ಎಲ್ಲದರಲ್ಲಿ ನೀನು ಎದ್ದುಕೊಂಡು ಮಹಿಮೆ ಅನ್ಬೇಕಾಗಿ ನಮ್ಮ ಆರಾಧನೆ ಹಸಲುಪಿಸಿಕೊಡುತ್ತೆ. ಯೇಸು ನಿನ್ನ ಗಣಗಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ. ಯೇಸಯ್ಯ ರೋಖೊಂಡ ಮನದೀರಿ ಕಿರಿಬಾರಿ ಬಶಿಕ್ರಾಂಡ ಮಂದನೋ ತೋರ್ದಗರಾದ ರಸ್ತ ಕಿನ್ವರ್ದನೋ ಹೋರಿಯಂದನ. Thank you, Jesus. Hallelujah. ಸ್ತೋತ್ರ ಕರ್ತನೆ. Thank you, Lord Master. Thank you, Jesus. ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನು
ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದೆ ನಾನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯಾದೆ ನಾನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನು. ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು. ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನು. ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಹಲ್ಲೆಲೂಯಾ. ಸ್ತೋತ್ರ ಕರ್ತನೇ. ಆತನು ನನ್ನ ನಿನ್ನ ಸ್ತೋತ್ರಕ್ಕೆ ಯೋಗ್ಯನಾಗಿದ್ದಾನೆ. ನನ್ನ ನಿನ್ನ ಮಹಿಮೆಗೆ ಆತನು ಯೋಗ್ಯನಾಗಿದ್ದಾನೆ. ಆತನೊಬ್ಬನೇ ಯಜಮಾನನು, ಒಡೆಯನು, ರಕ್ಷಕನಾಗಿದ್ದಾನೆ. ನನ್ನನ್ನು ನಿನ್ನನ್ನು ಕಾಪಾಡುವಂಥ ದೇವರು ಆತನೇ ಆಗಿದ್ದಾನೆ. ನನ್ನನ್ನು ನಿನ್ನನ್ನು ಬಲಪಡಿಸಿ ನಡೆಸುವ ಆತನು ಆತನೇ. ಇಕ್ಕಟ್ಟಿನಲ್ಲಿ ಇರುಳಲ್ಲಿ ನೆರಳಾಗಿ ನಡೆಸುವ ಆತನು ಆತನೇ. ಜೊತೆಗಾರನು ಆತನಾಗಿದ್ದಾನೆ. ನನ್ನನ್ನು ನಿನ್ನನ್ನು ಬಲಪಡಿಸಿ ನಡೆಸುವಂಥ ದೇವರು ಕೂಡ ಆತನೇ ಆಗಿದ್ದಾನೆ. ಈ ಸಮಯದಲ್ಲಿ ಆತನನ್ನು ಮಾತ್ರ ನಾನು ನೀನು ಆರಾಧಿಸುವಂಥವರಾಗಿರೋಣ. ಆತನನ್ನು ಮಾತ್ರ ನಾನು ನೀನು ಘನಪಡಿಸುವಂಥ ವ್ಯಕ್ತಿಯಾಗಿರೋಣ. ನನ್ನ ನಿನ್ನ ದೇವರು ಸರ್ವಶಕ್ತನಾದಂಥ ದೇವರಾಗಿದ್ದಾನೆ. ಎಡಬಿಡದೆ ನನ್ನನ್ನು ನಿನ್ನನ್ನು ಅಭಿಷೇಕಿಸಿ ನಡೆಸ್ತಾನೆ. ಥ್ಯಾಂಕ್ ಯು ಲಾರ್ಡ್ ಮಾಸ್ಟರ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ ಕರ್ತನೆ ಸ್ವಾಮಿ, ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸುಂದರನೆ ಎಂಬುದಾಗಿರುವಂಥ ಹಾಡನ್ನು ನಾವು ನೀವು ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಹಾಡೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಮಾಸ್ಟರ್. ಹಲ್ಲೆಲೂಯಾ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ
పుష్పాని తగ్గిన తావరే నిన్నನ್ನು ನಾ ಕಂಡೇನೆ 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ ಎಸೆಯ ಶಾರೋನಿನ ಪುಷ್ಪಾನಿ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ಆತನನ್ನು ಆರಾಧಿಸುತ್ತಾ ಹೇಳುವ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ಹೇಳುವ ಯೇಸುವೆ ಯೇಸುವೆ ನನ್ನೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ ಅರ್ಥಗರ್ಭಿತವಾಗಿ ಹೇಳುವ ಯೇಸುವೆ ನನ್ನೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ Sing with me everyone ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ಅರಿಕೆ ಮಾಡುತ್ತಾ ಹೇಳುವ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ಯೇಸುವೆ ನನ್ನೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ ಯೇಸುವೆ ನನ್ನೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ Stagine to branta canadaria stagino ಆತನನ್ನು ಆರಾಧಿಸೋಣ ಯೇಸುವನ್ನು ಘನಪಡಿಸೋಣ ಆತನ ನಾಮದ ಮಹತ್ವನ ಮೇಲೆತ್ತೋಣ There is power in the name of Jesus. There is power in the name of Jesus. There is power in the name of Jesus. To break every chain, to break every chain, to break every chain.
to break every chain, to break every chain, to break every chain. There is power in the name of Jesus. There is power in the name of Jesus. There is power in the name of Jesus. To break every chain, to break every chain, to break every chain. To break every chain, to break every chain, to break every chain. All sufficient sacrifice, so freely given, such a price for our redemption. Heaven's gate swing wide. All sufficient sacrifice, so freely given, such a price for our redemption. Heaven's gate swing wide, swing wide. There is power in the name of Jesus. There is power in the name of Jesus. There is power in the name of Jesus. To break every chain, to break every chain, to break every chain. To break every chain, to break every chain, to break every chain. There's an army rising up. There's an army rising up. There's an army rising up. To break every chain, to break every chain, to break every chain. To break every chain, to break every chain, to break every chain. Power in the name of Jesus. Sing with me. There is power in the name of Jesus. There is power in the name of Jesus. To break every chain, to break every chain, to break every chain. To break every chain, to break every chain, to break every chain. There's an army rising up. ನನ್ನನ್ನು ನಿನ್ನ ದೇವರು ಬಿಸ್ತಾ ಇದ್ದಾನೆ. ನನ್ನನ್ನು ನಿನ್ನ ದೇವರು ಕರ್ತನು ಕರೀತಾ ಇದ್ದಾನೆ. ನನ್ನ ನಿನ್ನ ದೇವರು ತನ್ನ ರಾಜ್ಯದ ಸೇರಿಸೋದಕ್ಕೋಸ್ಕರ, ತನ್ನ ರಾಜ್ಯವನ್ನು ಕಟ್ಟೋದಕ್ಕೋಸ್ಕರ, ತನ್ನ ರಾಜ್ಯದ ಮಹತ್ತನ ಸಾರೋದಕ್ಕೋಸ್ಕರ ನನ್ನ ನಿನ್ನ ದೇವರು ಕರೀತಾ ಇದ್ದಾನೆ. ಓರ್ಥಮಂಚನೋ ರಿಕಿರಿಮಾಂದನೋ. There's an army rising up. There's an army rising up. To break every chain, break every chain, to break every chain. To break every chain, to break every chain, to break every chain. There is power in the name of Jesus. There is power in the name of Jesus. There is power in the name of Jesus. To break every chain, to break every chain, to break every chain. To break every chain, to break every chain, to break every chain. There is power in the name of Jesus. There is power in the name of Jesus.
to break every chain, 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 to break every chain. Hallelujah. ಸ್ತೋತ್ರ ಕರ್ತನೇ. Thank you, Jesus. ಕಿರಿಯನ ಮನ ಹತ್ತುರಾದರಸ್ತಕಿನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ಯೇಸುವೆ ತೀರಿಸು. ಆರಮ್ಯವಾದ ಸ್ಥಳವೇ ನನ್ನ ಸೌಭಾಗ್ಯವು, ನನ್ನ ಬಯಕೆಯು ಯೇಸುವೆ ನನ್ನ ಬಯಕೆಯು. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ಯೇಸುವೆ ತೀರಿಸು. ಆರಮ್ಯವಾದ ಸ್ಥಳವೇ ನನ್ನ ಸೌಭಾಗ್ಯವು, ನನ್ನ ಬಯಕೆಯು ಯೇಸುವೆ ನನ್ನ ಬಯಕೆಯು. ಹಂಬಲಿಸುತ್ತ ಕುಂದಿತು ನನ್ನ ಆತ್ಮವು, ಹಂಬಲಿಸುತ್ತ ಕುಂದಿತು ನನ್ನ ಆತ್ಮವು. ನಿನ್ನ ಬಳಿಗೆ ಬರಲು ಕೃಪೆಯ ತೋರಿಸು, ನಿನ್ನ ಬಳಿಗೆ ಬರಲು ಕೃಪೆಯ ತೋರಿಸು. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ಯೇಸುವೆ ತೀರಿಸು. ಆರಮ್ಯವಾದ ಸ್ಥಳವೇ ನನ್ನ ಸೌಭಾಗ್ಯವು, ನನ್ನ ಬಯಕೆಯು ಯೇಸುವೆ ನನ್ನ ಬಯಕೆಯು. ನೀನು ಕಾಣದಿರಲು ಕಾಳೆಗೊಂದುವೆನು, ನೀನು ಕಾಣದಿರಲು ಕಾಳೆಗೊಂದುವೆನು. ನಿನ್ನ ಬೆಳಕು ನನ್ನಲ್ಲಿ ಬೆಳಗ ಮಾಡಿಸು యేసయ్య. ಇಟ್ಟರೆ ಬಾಡಿ ಹೋಗ್ವೇನು, ದೇವರೇ ನಿನ್ನನ್ನು ಬಿಟ್ಟರೆ ಬಾಡಿ ಹೋಗ್ವೇನು. ನಿನ್ನ ನನ್ನನ್ನು ಸೇರಿಸು, ನನ್ನ ಬಯಕೆಯ ಯೇಸುವೆ ತೀರಿಸು.
ರಮ್ಯವಾದ ಸ್ಥಳವೇ ನನ್ನ ಸೌಭಾಗ್ಯವು, ನನ್ನ ಬಯಕೆಯು ಯೇಸುವೇ ನನ್ನ ಬಯಕೆಯು. ಸ್ತೋತ್ರ ಕರ್ತನೆ. ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಆತನನ್ನೇ ದೃಷ್ಟಿಸೋಣ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ. Hallelujah. Thank you. Thank you, Lord Jesus. Hallelujah. ಸ್ತೋತ್ರ. ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣ. ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನೋವಿನ ಮುಳ್ಳುಗಳು ನನ್ನನ್ನು ಮುತ್ತಿಕೊಳ್ಳಲು ನೀನು ಪ್ರೀತಿಯಿಂದ ನನ್ನನ್ನು ರಕ್ಷಿಸುತ್ತಿರುವೆ. ಕುಗ್ಗಿ ಹೋದ ನನ್ನನ್ನು ಬಲಪಡಿಸಿ ಕಾಯುತ್ತಿರುವೆ. ನಿನ್ನ ಕೃಪೆಯಿಂದಲೇ ನನ್ನನ್ನು ನಡೆಸುತ್ತಿರುವೆ. ಹುದುಗಿರಲಿ ನನ್ನಾತ್ಮವು ನನ್ನೇಸುವಿನಲ್ಲಿ ಹೇಳುವ ಆರಿಕೆ ಮಾಡುತ್ತಾ. ಹುದುಗಿರಲಿ ನನ್ನಾತ್ಮವು ನನ್ನೇಸುವಿನಲ್ಲಿ. ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ಯಾರೆಲ್ಲ ಅಗಲಿದರೂ ನೀ ನನ್ನ ಜೊತೆಗಿರುವೆ. ಯಾರು ಕೊಡಲಾಗದ
ಪ್ರೀತಿಯ ನನಗೆ ಕೊಟ್ಟಿರುವೆ. ಲೋಕವೇ ತಳ್ಳಿ ಬಿಟ್ಟರು ನೀ ನನ್ನ ಸೇರಿಸಿಕೊಳ್ಳುವೆ. ನನ್ನವರು ದೂಷಿಸಿದರು ನೀ ನನ್ನ ಪ್ರೀತಿಸುತ್ತಿರುವೆ. ಓದುಗಿರಲಿ ನನ್ನ ಪ್ರಾಣವು ನನ್ನೇಸುವಿನಲ್ಲಿ. ಓದುಗಿರಲಿ blood of Jesus ರೋಕೋಬೋಶೆ ಅಂತ ಮನ್ಕರೋದು ರೋಷದ್ರೆ ಯಾರ್ದ ಮೂನ ರಿಖಾಲಬಾರೆ ಕೆಬ್ರೋಂದ ಮುನ್ಕರಾಶದ್ರ ಇರ್ದ ಗ್ಲೂರ್ದ ಮಿನ್ಕಿನೇ ರಾಹಿರ್ತ ಕ್ಲೋ Orda manda nori anda manda neri kena manda noro kora manda niri anda ba ebrunda manda varda nahirta glorik shi anda nanda nori kinda manda nori kelibeladi anda rebonta man kiri diri glory anda min karnari gal baradras takin orda barabara shikri anda no Dovro shata balava hirta kleri anta nari anta ganadori kanda manda no Orta manda nori kinda manda nori antana ನನ್ನ ಪ್ರಾಣವು ಪವಿತ್ರಾತ್ಮನೇ ಸಯ ನನ್ನೇಸುವನ್ನು ಅಗಲದಂತೆ ಸಹಾಯ ಅಗಲದಂತೆ ಸಹಾಯ ಮಾಡಯ್ಯ. ಉದ್ದಮನಾದರಿ ಕೋರಬು ಶುಕ್ರ ಅಂದರಿ ವಿಖಿದ್ಮನಾದ ಹತ್ರೇ ರವ ಶತ್ರಾಯುರ್ದ ಗ್ಲೋರ್ದ ಮಂಟ ಮನ್ ಕರೇದರಿ ಖಾಮ ಮಮ ಶತೋನ ಇರ್ತ ಕ್ಲೇರ್ದಿ ಮಂದನೋರಬಾ ಓರ್ದಮನಾದ ಮನದರಿ ಕ್ರಿಯಾಂದ ಮನದೋರಿ ಕಂದ ಮಂದನೋರಿ ಖಬವ ಶಿಕ್ರಿಯಾಂದನೋರಿ ಅಂತ ಕನಾರಿ ಅಂದಗನೋ Blood of Jesus, ಯೇಸುವಿನ ರಕ್ತ ಶುದ್ಧಿ ಮಾಡಲಿ, ಸಕಲವನ್ನ ಶುದ್ಧಿ ಮಾಡಲಿ. ಸಕಲ ಅಂಧಕಾರದ ದೊರೆತನಗಳ ಮೇಲೆ ಯೇಸುವಿನ ಅಧಿಕಾರ ಚಲಿಸಲ್ಪಡಲಿ. ಕೋರಾಮಾಶಿಕೇರಿ ದೇವರ ಅಧಿಕಾರ ಸ್ಥಾಪಿಸಲ್ಪಡಲಿ. ಭೂಲೋಕದ ವಸ್ತುಗಳ ಮೇಲೆ, ಆತನು ಮನುಷ್ಯನು ಸೃಷ್ಟಿ ಮಾಡಿದಂತೆ ಎಲ್ಲಾ ವಸ್ತುಗಳ ಮೇಲೆ ದೇವರ ಅಧಿಕಾರ ಚಲಿಸಲ್ಪಡಲಿ. ರೋಖೋಂಡ ಮನ್ಕರೋ ಕುಬ್ರಿಷದ ನಾ ಹಿರ್ತಕ್ಲೋ ರೋಬ್ರಿ ಅಂತನ ಅಡೆತಡೆ ಮಾಡುವಂತ ಎಲ್ಲ ಅಂಧಕಾರ ಶಕ್ತಿಗಳನ್ನ ದೇವರೇ ನೀನು ತೆಗೆದುಹಾಕು. ನಿನ್ನ ವಾಕ್ಯಕ್ಕೆ, ನಿನ್ನ ಆರಾಧನೆಗೆ ತಡೆ ಮಾಡುವಂತ ಎಲ್ಲ ಅಂಧಕಾರ ಶಕ್ತಿಗಳು ಯೇಸು ಕ್ರಿಸ್ತನ ಲಯ ಮಾಡ್ತೇವೆ ಸ್ವಾಮಿ. ನಿನ್ನ ಪ್ರಸನ್ನತೆ ಬರಲಿ ಸ್ವಾಮಿ. ನಿನ್ನ ಆತ್ಮನ ಇರುವಿಕೆ ಎಲ್ಲದರಲ್ಲಿ ಉಂಟಾಗಲಿ. ಇಂಟರ್ನೆಟ್ಗಳನ್ನ, ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನ, ವಾದ್ಯಗಳನ್ನ, ಮೈಕ್ಗಳನ್ನ, ವಾಯರ್ಗಳನ್ನ ಪ್ರತಿಯೊಂದು ಹತೋಟಿಗೆ ತೆಗೆದುಕೋ ಸ್ವಾಮಿ. ಕೊಬ್ರೋಷೋದು ಮೊಂಡ ಮಿನ್ಕರಾದನೆ ರಿಖುಂಡ ಮನ್ಕರೋ ಬ್ಲಡ್ ಆಫ್ ಚೀಸ್ ರೋಖುಂಡ ಮಿನ್ಕರೇಶ್ ದಾನ ಹಿರ್ತಕ್ಲೋರ ಮಂದನು ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಮಾಸ್ಟರ್. ಸ್ತೋತ್ರ. ಹಾಲೆಲೂಯಾ. ಸ್ತೋತ್ರ ಕರ್ತ. ನಮ್ಮ ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ತಂದೆಯಾದಂಥ ದೇವರೇ, ಇದುವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಿದರೆ ಅದಕ್ಕಾಗಿ ಸ್ತೋತ್ರ.
ಇನ್ನು ವಿಶೇಷವಾದ ಸಹಾಯವನ್ನು ಮಾಡಿ ನಡೆಸ್ತಾ ಇದ್ರೆ ಅದಕ್ಕಾಗಿ ಸ್ತೋತ್ರ. ಈಗಲೂ ನಿನ್ನ ವಾಕ್ಯಗಳನ್ನು ಕೇಳುವಾಗ ನಮ್ಮ ಸಂಗಡ ನಿಂತು ಮಾತನಾಡು ಸ್ವಾಮಿ. ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವಂಥ ಎಲ್ಲ ಅಂಧಕಾರ ಶಕ್ತಿಗಳನ್ನು, ದುರಾತ್ಮನ ಯೋಜನೆ, ಕುಯುಕ್ತಿ, ಮೋಸ, ವಂಚನೆಗಳನ್ನು, ನಿನ್ನ ವಾಕ್ಯವನ್ನು ಕೇಳದಂತೆ ತಡೆ ಮಾಡುವಂಥ ಎಲ್ಲ ದೊರೆತನಗಳನ್ನು, ಪಾರಂಪರಿಕ ಕಟ್ಟುಶಾಪಗಳನ್ನು, ಭೂಲೋಕದ ಸಂಬಂಧವಾದ ವಿಷಯಗಳನ್ನು, ಚಿಂತೆ, ದುಃಖ, ದುಗುಡ, ಭಯಗಳನ್ನೆಲ್ಲವನ್ನು ಶುದ್ಧೀಕರಿಸು ಸ್ವಾಮಿ. ನಿನ್ನ ವಾಕ್ಯ ನಮ್ಮನ್ನು ಬಿಡುಗಡೆಗೊಳಿಸಲಿ, ಸತ್ಯದಾತ್ಮ ನಮ್ಮನ್ನು ಬಿಡುಗಡೆಗೊಳಿಸಲಿ. ಆ ರೀತಿ ನೀನು ಮಾಡೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಆದಿಯಂತೂ ನೀನಾಗಿರು ಸ್ವಾಮಿ. ವಾಕ್ಯಗಳ ಮೂಲಕವಾಗಿ ನಿನ್ನ ಮಹಿಮೆ ಬೇಕಾಗಿ ಘನ ಮಾನವನೊಬ್ಬರು ಸಲ್ಲಿಸ್ತೇವೆ. ಯೇಸು ನಿನ್ನಗಳ ನಾಮದಲ್ಲಿ ಪ್ರಾರ್ಥಿಸುವ ತಂದೆ, ಆಮೆನ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರದಿಂದ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ ಅಂತಂದರೆ ಪರಲೋಕದ ವಿಷಯವಾದ ಸಂಗತಿಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಏನಂತಂದರೆ ಪರಲೋಕದ ಪ್ರಾರ್ಥನೆಯ ಕುರಿತಾಗಿ ನಾನು ನೀವು ಧ್ಯಾನ ಮಾಡ್ತಾ ಇದ್ದೇವೆ. ಈ ಹೊತ್ತು ಅದೇ ಭಾಗವನ್ನು ಮುಂದುವರಿಸುತ್ತಾ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿರುವಂಥ ಭಾಗವನ್ನು ಇನ್ನೊಂದು ಸಾರಿ ನಾನು ಇನ್ನೂ ಆಳವಾಗಿ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ ಅವರ್ ಫಾದರ್ ಹೂ ಆರ್ಟ್ ಇನ್ ಹೆವನ್. ಪರಲೋಕದ ಪ್ರಾರ್ಥನೆಯ ಮುಂಭಾಗದಲ್ಲಿ ನಾವು ನೋಡ್ತೇವೆ ಅಂತಂದರೆ ಪರಲೋಕದಲ್ಲಿರುವ ನನ್ನ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಹಾಗಾದರೆ ಈ ಹೊತ್ತು ಆ ಪರಲೋಕದ ತಂದೆಯ ಭಾವಗಳು, ಆ ಪರಲೋಕದ ತಂದೆಯ ಸಂಗತಿಗಳನ್ನು ನಾನು ನೀನು ನೋಡುವಂಥವರಾಗಿರೋಣ್ರಿ. ಹಾಗಾದರೆ ನನ್ನ ನಿನ್ನ ದೇವರು ಏನಂತಂದರೆ ಆತನು ಪರಲೋಕದಲ್ಲಿ ವಾಸಿಸುವಂಥ ತಂದೆಯಾಗಿದ್ದಾನೆ. ದೇವರು ತನ್ನ ಆತ್ಮನ ಕೊಡುವುದರ ಮೂಲಕವಾಗಿ ಏನಂತಂದರೆ ತಂದೆಯ ಅಂಥ ಭಾವವನ್ನು ಕೂಗುವುದಕ್ಕಾಗಿ ನನಗೆ ನಿನಗೆ ಏನಂತಂದರೆ ದೇವರು ಒದಗಿಸಿಕೊಟ್ಟಿದ್ದಾನೆ. ನನಗೆ ನಿನಗೆ ದೇವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಹಾಗಾದರೆ ಆ ಒಂದನೆಯ ಭಾಗದ ತಂದೆಯ ಕುರಿತಾದ ಕೆಲವು ಸಂಗತಿಗಳನ್ನು ನೋಡಿಕೊಳ್ಳೋಣ. ಕಳೆದ ವಾರ ನಾವು ನೋಡಿಕೊಂಡ್ವೇನೆಂತಂದರೆ ಆತನು ಏನಾಗಿದ್ದಾನಂತಂದರೆ ಪರಲೋಕದಲ್ಲಿರುವ ನಮ್ಮ ತಂದೆ ಆತನು ಕ್ಷಮಿಸುವಂಥವನಾಗಿದ್ದಾನೆ. ಅವ ಗಾಡ್ ಇಸ್ ಅ ಫಾರ್ ಗಿವಿಂಗ್ ಫಾದರ್. ಲೂಕನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ ಅಲ್ಲಿ 11 ಮತ್ತು 32 ವಚನಗಳನ್ನು ನೋಡಿಕೊಳ್ತೇವೆ. ಅಂತಂದರೆ ದೇವರು ಕ್ಷಮಿಸುವಂಥ ದೇವರಾಗಿದ್ದಾನೆ, ಕ್ಷಮಿಸುವ ತಂದೆಯಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಆತನನ್ನು ಮುಂದೆ ನಾವು ನೋಡಿಕೊಳ್ತೇವೆ ಅಂತಂದರೆ ಆತನು ಒದಗಿಸುವಂಥ ದೇವರಾಗಿದ್ದಾನೆ, ಕೊಡುವಂಥ ದೇವರಾಗಿದ್ದಾನೆ. ನನಗೆ ನಿನಗೆ ಆತನೆಂತಂದರೆ ಎಲ್ಲವನ್ನು ಒದಗಿಸಿಕೊಡುವಂಥ ದೇವರಾಗಿದ್ದಾನೆ. ಅದ್ಭುತಗಳನ್ನು ಮಾಡುವಂಥ ಕರ್ತನ ಆತನಾಗಿದ್ದಾನೆ. ನನ್ನ ನಿನ್ನ ದೇವರು ಏನಂತಂದರೆ ಸಹಾಯ ಮಾಡ್ತಾನೆ. ನನ್ನ ನಿನ್ನ ದೇವರು ಅದ್ಭುತಗಳನ್ನು ಮಾಡ್ತಾನೆ. ನನ್ನ ನಿನ್ನ ದೇವರು ಎಲ್ಲವನ್ನ ಕೊಡುವಂಥ ದೇವರು ಆತನಾಗಿದ್ದಾನೆ ಎಂಬುದಾಗಿ. ಹಾಗಾದರೆ ಈ ಸಮಯದಲ್ಲಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ವಾಕ್ಯಗಳ ಮೂಲಕವಾಗಿ ತಿಳಿದುಕೊಳ್ಬೇಕಾಗಿದೆ ಅಂತಂದ್ರೆ ನನ್ನ ನಿನ್ನ ದೇವರು ಒದಗಿಸುವಂತ ದೇವರಾಗಿದ್ದಾನೆ, ಕೊಡುವಂತ ಕರ್ತನಾಗಿದ್ದಾನೆ, ಸಹಾಯ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಗಾದ್ರೆ ಆ ದೇವರು ಅದ್ಭುತವನ್ನು ಮಾಡುವಂತ ದೇವರು, ಸಹಾಯವನ್ನು ಮಾಡುವಂತ ಕರ್ತನು, ಕೃಪೆಯನ್ನು ತೋರಿಸುವಂತ ದೇವರು ಆತನಾಗಿದ್ದಾನೆ. ನನಗೆ ನಿನಗೆ ಆತನು ಮಹತ್ತಾದ ಕಾರ್ಯಗಳನ್ನು ಮಾಡಿ ಕೃಪೆಯಿಂದ ನಡೆಸುವಂತ ದೇವರು ಆತನಾಗಿದ್ದಾನೆ. ಹಾಗಾದ್ರೆ ನನ್ನ ದೇವರು ಅದ್ಭುತಗಳನ್ನು ಮಾಡುವುದು ಮಾತ್ರವಲ್ಲದೆ, ಒದಗಿಸಿಕೊಡುವಂಥದ್ದು ಮಾತ್ರವಲ್ಲದೆ, ಸಹಾಯ ಮಾಡುವಂಥದ್ದು ಮಾತ್ರವಲ್ಲದೆ ಏನಂತಂದ್ರೆ ಮಹತ್ತಾದ ಕಾರ್ಯಗಳನ್ನು ಕೂಡ ನನ್ನ ನಿನ್ನ ಜೀವಿತದಲ್ಲಿ ದೇವರು ಮಾಡ್ತಾನೆ. ಯಾಕಂದ್ರೆ ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತಂದ್ರೆ ದೇವರು ಒದಗಿಸಿಕೊಡುವ ಆತನು, ಅದನ್ನು ಕ್ಷಮಿಸುವ ಆತನು, ಕೃಪೆಯನ್ನು ತೋರಿಸುವ ಆತನು ಎಂಬುದಾಗಿ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲದೆ ಏನಂತಂದರೆ ನನ್ನ ನಿನ್ನ ದೇವರು ಏನಂತಂದರೆ ಮುಂದೆ ನಾವು ನೋಡ್ತೇವೆ ಏನಂತಂದರೆ ಆತನು ತಂದೆ ಹಾಗೆ ಕ್ಷಮಿಸ್ತಾನೆ. ನನ್ನನ್ನು ನಿನ್ನನ್ನು ತಂದೆ ಹಾಗೆ ಆತನು ಕ್ಷಮಿಸುವಂಥವನಾಗಿದ್ದಾನೆ, ಶಿಕ್ಷಿಸುವಂಥವನಾಗಿದ್ದಾನೆ, ತಿದ್ದುವಂಥವನಾಗಿದ್ದಾನೆ. ದೇವರು ಯಾರನ್ನ ಪ್ರೀತಿ ಮಾಡುತ್ತಾನೋ ಅವರನ್ನೇ ಶಿಕ್ಷಿಸುತ್ತಾನೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ದ ವರ್ಡ್ ಆಫ್ ದ ಗಾಡ್ ಸೇಸ್ ದಟ್ whosoever God loves, he punishes them. Because he don't want them to be condemned. ಅವರು ಏನಂತಂದರೆ ನ್ಯಾಯ ತೀರ್ಪಿಗೆ ಗುರಿ ಆಗಬಾರ್ದು, ಅವರು ನ್ಯಾಯ ತೀರ್ಪಿಗೆ ಒಳಗಾಗಬಾರ್ದು ಅಂತ ಹೇಳಿ ದೇವರನ್ನ ಅವರನ್ನು ಕ್ಷಮಿಸಿ ಅವರನ್ನು ಏನಂತಂದರೆ ಅವರನ್ನು ಶಿಕ್ಷಿಸುತ್ತಾನೆ.
ದೇವರು ಅವರನ್ನು ಶಿಕ್ಷಿಸುತ್ತಾನೆ. ಅಷ್ಟು ಮಾತ್ರವಲ್ಲದೆ ಅವರನ್ನು ಏನಂತಂದರೆ ತಿದ್ದುತ್ತಾನೆ, ಅವರನ್ನು ಬಲಪಡಿಸ್ತಾನೆ. ಹಾಗಾದ್ರೆ ನಿನ್ನ ದೇವರು ಏನಂತಂದರೆ ಆತನು ಪರಲೋಕದಲ್ಲಿರೋ ತಂದೆ ಕ್ಷಮಿಸ್ತಾನೆ. ಭೂಲೋಕದಲ್ಲಿ ಯಾವ ರೀತಿಯಾಗಿ ತಂದೆ ತಾಯಿಗಳು ನಮ್ಮನ್ನು ಶಿಕ್ಷಿಸುತ್ತಾರೋ, ಭೂಲೋಕದಲ್ಲಿ ಯಾವ ರೀತಿಯಾಗಿ ತಂದೆ ತಾಯಿಗಳು ನಮ್ಮನ್ನೇನಂತಂದರೆ ತಿದ್ದುತ್ತಾರೋ, ಅದೇ ರೀತಿಯಲ್ಲಿ ಪರಲೋಕದ ದೇವರು ಕೂಡ ನಿನ್ನನ್ನು ತಿದ್ದುತ್ತಾನೆ, ನಿನ್ನನ್ನು ಆತನು ಶಿಕ್ಷಿಸುತ್ತಾನೆ. ಯಾಕೆಂದರೆ ಮುಂಬರುವ ದಿನಗಳಲ್ಲಿ, ಮುಂಬರುವ ಜೀವಿತದಲ್ಲಿ ನೀನು ಏನಂತಂದರೆ ದೇವರನ್ನು ಬಿಟ್ಟು ದೂರ ಹೋಗಬಾರದು, ನೀನು ಏನಂತಂದರೆ ದೇವರಿಗೆ ವಿರುದ್ಧವಾಗಿ ಹೋಗಬಾರದು ಎಂಬುದಾಗಿ ಆ ಸಂಗತಿಗಳನ್ನ ಇಟ್ಕೊಂಡು ಏನಂತಂದರೆ ದೇವರು ನಿನ್ನ ದೇವರು ಶಿಕ್ಷಿಸಿ ನಡೆಸುತ್ತಾನೆ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 3ನೇ ಅಧ್ಯಾಯ 12ನೇ ವಚನ, ಪ್ರೊವರ್ಬ್ಸ್ ಚಾಪ್ಟರ್ 3 ವರ್ಸ್ 12. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 3ನೇ ಅಧ್ಯಾಯ 12ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 12ನೇ ವಚನ, ಪ್ರೊವರ್ಬ್ಸ್ ಚಾಪ್ಟರ್ 3 ವರ್ಸ್ 12. ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಅಂತಂದರೆ, ಫಾರ್ ಹೂಮ್ ದ ಲಾರ್ಡ್ ಲವತ್ ಹಿ ಕರೆಕ್ಟೆತ್ ಈವನ್ ಆಸ್ ಅ ಫಾದರ್ ದ ಸನ್ ಇನ್ ಹೂಮ್ ಹಿ ಡಿಲೈಟೆತ್. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೇವೆ ಅಂತಂದರೆ, ತಂದೆ ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವನನ್ನೇ ಗದರಿಸುತ್ತಾನೆ. ಗಾಡ್ ವೆನ್ ಹಿ ಲವ್ಸ್ ಸಂಬಡಿ, ದೇವರು ಯಾವಾಗ ನಮ್ಮನ್ನು ಪ್ರೀತಿ ಮಾಡ್ತಾನೋ ತಂದೆ ಹಾಗೆ ನಿನ್ನನ್ನು ಶಿಕ್ಷಿಸುತ್ತಾನೆ. ಮುಂಬರುವಂಥ ದಿನಗಳಲ್ಲಾಗಲಿ, ಮುಂಬರುವ ಜೀವಿತದಲ್ಲಾಗಲಿ, ಅನಿತ್ಯ ಜೀವದ ಸೇರಿಸುವಿಕೆಯಲ್ಲಿ ಆ ಪರಲೋಕ ರಾಜ್ಯವನ್ನು ಸೇರುವುದಕ್ಕೋಸ್ಕರವಾಗಿ ಈ ಹೊತ್ತು ನಿನ್ನನ್ನು ದೇವರು ಶಿಕ್ಷಿಸುತ್ತಾನೆ. ಯಾಕೆ ಶಿಕ್ಷಿಸ್ತಾನೆ ಅಂತಂದರೆ ಆ ನ್ಯಾಯ ತೀರ್ಪಿಗೆ ಗುರಿಯಾಗಬಾರ್ದು. ದೇವರ ವಾಕ್ಯ ಹೇಳ್ತದೆ, ಸುಳ್ಳಾದದ್ದು, ಅಸತ್ಯವಾದದ್ದು, ಮೋಸ ಮಾಡುವಂಥವರು, ತಾವು ನಾಯಿಯಂತೆ ಕಕ್ಕಿದ್ದನ್ನು ತಿನ್ನುವಂಥವರು, ವ್ಯಭಿಚಾರಿಗಳು, ಇವರೆಲ್ಲ ಪರಲೋಕ ರಾಜ್ಯ ಸೇರುವುದಿಲ್ಲ ಅಂತೇಳಿ. ಅಂದರೆ ಇವೆಲ್ಲ ಸಂಗತಿಗಳು ಬಿಡದೆ ಹೋದರೆ ಪರಲೋಕ ರಾಜ್ಯವನ್ನು ನೀನು ಸೇರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಯೇಸುಸ್ವಾಮಿ ಹೇಳ್ತಾರೆ, ನಾನು ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಬಂದೆ, ನೀತಿವಂತರಿಗೋಸ್ಕರ ಬರಲಿಲ್ಲ ರೀ. ನೀನು ಪಾಪಿಯಾಗಿರುವಾಗಲೇ, ನೀನು ಪಾಪದಲ್ಲಿರುವಾಗಲೇ, ಪಾಪದ ಸ್ವಭಾವವನ್ನು ಹೊತ್ತುಕೊಂಡು ನೀನು ಇರುವಾಗ ಆ ಪರಲೋಕದ ತಂದೆ ಏನಂತಂದರೆ ತನ್ನ ಮಗನನ್ನು ಕಳಿಸಿಕೊಡ್ತಾ ಇದ್ದಾನೆ. ಆ ಮಗನು ಯಾಕೆ ಬರ್ತಾ ಇದ್ದಾನೆ ಅಂತಂದರೆ, ನೀನು ಆ ನ್ಯಾಯ ತೀರ್ಪಿಗೆ, ಕೊನೆಯ ದಿನದಲ್ಲಿ ಆಗತಕ್ಕಂಥ ನ್ಯಾಯ ತೀರ್ಪು, ಮಹಾ ನ್ಯಾಯ ತೀರ್ಪು, ಆ ಜಜ್ಮೆಂಟ್, ಆ ಹೈ ಜಜ್ಮೆಂಟ್, ದೊಡ್ಡ ನ್ಯಾಯ ತೀರ್ಪು ಆಗಲಿಕ್ಕಿದೆ. ಜಜ್ಮೆಂಟ್ ಟು ಆಲ್ ದ ವರ್ಲ್ಡ್, ಇಡೀ ಲೋಕಕ್ಕೆ ನ್ಯಾಯ ತೀರ್ಪು ಆಗಲಿಕ್ಕಿದೆ. ಆ ನ್ಯಾಯ ತೀರ್ಪು ಬರೋದಕ್ಕಿಂತ ಮುಂಚಿತವಾಗಿ ದೇವರು ನಿನ್ನನ್ನು ಶಿಕ್ಷಿಸುತ್ತಾನೆ, ನಿನ್ನನ್ನು ತಿದ್ದುತ್ತಾನೆ, ನಿನ್ನನ್ನು ಬಲಪಡಿಸ್ತಾನೆ. ಅದಕ್ಕೋಸ್ಕರ ಆತನು ಹೇಳ್ತಾನೆ, ತಂದೆ ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವನನ್ನೇ ಗದರಿಸುತ್ತಾನೆ. ಯಾರನ್ನು ದೇವರು ಪ್ರೀತಿ ಮಾಡ್ತಾನೋ ಅವರಿಗೆ ದೇವರು ಗದರಿಸ್ತಾನೆ, ಯಾರನ್ನು ದೇವರು ಪ್ರೀತಿ ಮಾಡ್ತಾನೋ ಅವರನ್ನು ಶಿಕ್ಷಿಸುತ್ತಾನೆ. ದ ಲಾರ್ಡ್ ವಿಲ್ ಪನಿಷ್ ಇನ್ ದೋಸ್ ಇನ್ ಹೂಮ್ ಹಿ ಡಿಲೈಟೆತ್. ಯಾರನ್ನು ದೇವರು ಪ್ರೀತಿ ಮಾಡ್ತಾನೋ. ಹಾಗಾದರೆ ಇವತ್ತು ದೇವರು ನಿನ್ನನ್ನು ಶಿಕ್ಷಿಸ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮಾಡುವಾಗ ಚಿಕ್ಕ ಚಿಕ್ಕ ಶಿಕ್ಷೆಗಳನ್ನು ದೇವರು ಕೊಡ್ತಾ ಇದ್ದಾರೆ. ಯಾಕೆಂದರೆ ನೀನು ಮಹಾ ದೊಡ್ಡ ತಪ್ಪನ್ನು ಮಾಡಬಾರ್ದು, ದೇವರ ವಿರುದ್ಧವಾಗಿ ಹೋಗಬಾರದು ಎಂಬುದಾಗಿ ದೇವರು ಶಿಕ್ಷಿಸುತ್ತಾನೆ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 13ನೇ ಅಧ್ಯಾಯ 24ನೇ ವಚನ, ಜ್ಞಾನೋಕ್ತಿ 13ನೇ ಅಧ್ಯಾಯ 24ನೇ ವಚನ, ಪ್ರೊವರ್ಬ್ಸ್ ಚಾಪ್ಟರ್ 13 ವರ್ಸ್ 24. ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯ 24ನೇ ವಚನ. He that spareth his rod hateth his son, but he that loveth him chasteneth him betimes. ಇನ್ನೊಂದ್ಸರಿ ಓದ್ತೇನೆ, ಪ್ರೊವರ್ಬ್ಸ್ ಚಾಪ್ಟರ್ 3 ವರ್ಸ್ 24. He that spareth his rod hateth his son, but he that loveth him chasteneth him betimes. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 13ನೇ ಅಧ್ಯಾಯ 24ನೇ ವಚನ ಹೇಳ್ತದೆ, ಬೆತ್ತ ಹಿಡಿಯದ ತಂದೆ ಮಗನಿಗೆ ಶತ್ರು, ಸುಶಿಕ್ಷವನ್ನು ನೀಡುವ ತಂದೆ ಮಗನಿಗೆ ಮಿತ್ರ. ಹಾಗಾದರೆ ಬೆತ್ತ ಹಿಡಿಯದ ತಂದೆ ಮಗನಿಗೆ ಶತ್ರು ಆಗಿದ್ದಾನೆ, ಸುಶಿಕ್ಷಣವನ್ನು ನೀಡುವ ತಂದೆ ಮಗನಿಗೆ ಮಿತ್ರನಾಗಿದ್ದಾನೆ. ಹಾಗಾದರೆ ಯಾರು ಶಿಕ್ಷಿಸುತ್ತಾರೋ, ಯಾರು ಹೊಡಿತಾರೋ ಅವರೇನು ಮಾಡ್ತಾರಂತಂದರೆ, ಮಗನಿಗೆ ಯಾರು ಹೊಡೆದಿರ್ತಾನೋ ಅವನ ಮಗನಿಗೆ ಶತ್ರು ಆಗಿದ್ದಾನೆ. ನೀನು ನಿನ್ನ ಮಗುವನ್ನು ಸರಿಯಾದ ದಾರಿಯಲ್ಲಿ ತಿದ್ದದೆ ಹೋದರೆ, ನೀನು ನಿನ್ನ ಮಗನನ್ನು ಸರಿಯಾದ ದಾರಿಯಲ್ಲಿ ತಿದ್ದದೆ ಹೋಗಿದ್ರೆ, ನೀನು ನಿನ್ನ ಮಗುವನ್ನು ಸರಿಯಾದ ದಾರಿಯಲ್ಲಿ ತಿದ್ದದೆ ಹೋದರೆ, ನಾಳೆ ಮಾಡುವಂಥ ತಪ್ಪು ಅಪರಾಧಕ್ಕೆ ನೀನು ಹೊಣೆಗಾರನಾಗ್ತಿ.
ಅದೇ ರೀತಿಯಲ್ಲಿ ಅದಕ್ಕೋಸ್ಕರ ದೇವರು ಹೇಳ್ತಾರೆ, ಬೆತ್ತ ಹಿಡಿಯದ ತಂದೆ ಮಗನಿಗೆ ಶತ್ರು, ಬೆತ್ತ ಹಿಡಿದ ಪಿತ ಪುತ್ರನಿಗೆ ಶತ್ರು ಆಗಿದ್ದಾನೆ. ಇಂಗ್ಲಿಷಲ್ಲಿ ಬಹಳ ಚಂದವಾಗಿ ಹೇಳ್ತಾರೆ, ಹೀ ದಟ್ ಸ್ಪೇರತ್ ಹಿಸ್ ರಾಡ್ ಹೇಟತ್ ಹಿಸ್ ಸನ್, ಬಟ್ ಹೀ ದಟ್ ಲವತ್ ಹಿಮ್ ಚಾಸ್ತನತ್ ಹಿಮ್ ಬಿ ಟೈಮ್ಸ್. ಯಾವ ತಂದೆ ಮಗನನ್ನು ಪ್ರೀತಿ ಮಾಡ್ತಾನೋ, ಯಾವ ತಂದೆ ಮಗುವನ್ನು ಪ್ರೀತಿ ಮಾಡ್ತಾನೋ, ಯಾವ ತಂದೆ ಮಗಳನ್ನು ಪ್ರೀತಿ ಮಾಡ್ತಾನೋ ಅವನು ಶಿಕ್ಷಿಸುತ್ತಾನೆ. ಯಾಕೆ ಗೊತ್ತಾ? ಮುಂದೆ ಅವರು ದೊಡ್ಡವರಾಗಿ ದೊಡ್ಡ ತಪ್ಪುಗಳನ್ನು ಮಾಡಬಾರ್ದು, ದಾರಿಯಲ್ಲಿ ಬಿದ್ದು ಹೋಗಬಾರ್ದು, ನರಕಕ್ಕೆ ಸೇರಬಾರ್ದು ಎಂಬ ಉದ್ದೇಶದಿಂದ ತಂದೆಯಾದಂಥ ದೇವರು ನನ್ನನ್ನು ಶಿಕ್ಷಿಸುತ್ತಾನೆ. ಲೋಕದಲ್ಲಿ ನನಗೆ ನಿನಗೆ ಆತನ ಶಿಕ್ಷಣ ಕೊಡ್ತಾನೆ ಏನಂತಂದರೆ, ನೀನು ಆ ದೊಡ್ಡ ತಪ್ಪನ್ನು ಮಾಡಿ ಏನಂತಂದರೆ ಕೊನೆಯದಲ್ಲಿ ನೀನು ನಿತ್ಯ ಮರಣಕ್ಕೆ ಹೋಗದಂತೆ ನಿನ್ನ ಆತ್ಮನನ್ನು ಉಳಿಸೋದಕ್ಕೋಸ್ಕರವಾಗಿ ಈ ಶರೀರದ ಮೇಲೆ, ಈ ಮನಸ್ಸಿನ ಮೇಲೆ ಆತನ ಪೆಟ್ಟುಗಳನ್ನು ಕೊಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನು ಇಡೀ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ತನ್ನ ಪ್ರಾಣ, ತನ್ನ ಆತ್ಮನ ನಷ್ಟಪಟ್ಟರೆ ಏನು ಲಾಭ? ಇಂಗ್ಲೀಷಲ್ಲಿ ಹೇಳ್ತದೆ, ಇಫ್ ಅ ಮ್ಯಾನ್ earns everything or gains everything and loses his soul or his spirit, there is nothing. ಆತನ ಎಲ್ಲವನ್ನು ಕಳ್ಕೊಂಡಂತೆ. ಆತನ ಆತ್ಮ ನರಕದಲ್ಲಿ ಹೋಗ್ತದೆ. ಆತನ ಶರೀರ ಅದೇನಂತಂದರೆ, ಶರೀರ ಆತ್ಮ ಅದೇನಂತಂದರೆ ಪುನರುತ್ಥಾನ ಹೊಂದಿದ ಮೇಲೆ ನಿತ್ಯ ಮರಣಕ್ಕೆ ಒಪ್ಪಿಸಲ್ಪಡ್ತದೆ. ಅದಕ್ಕೋಸ್ಕರ ದೇವರು ನಿನ್ನನ್ನು ಶಿಕ್ಷಿಸುತ್ತಾನೆ. ಆತನು ಶಿಕ್ಷಿಸುವ ತಂದೆಯಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತೇವೆ ಅಂದರೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 48ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 48. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 48ನೇ ವಚನ. ಇಲ್ಲ ನೋಡ್ತೇವೆ ಅಂತಂದರೆ, ದೇವರು ಯಾವ ರೀತಿಯಾಗಿ ಆತನು ಪರ್ಫೆಕ್ಟ್ ಆಗಿದ್ದಾನೋ, ದೇವರು ಯಾವ ರೀತಿಯಾಗಿ ಸಂಪೂರ್ಣನಾಗಿದ್ದಾನೋ, ದೇವರು ಯಾವ ರೀತಿಯಾಗಿ ಏನಂತಂದರೆ ಆತನ ಪರಿಪೂರ್ಣತೆಯಲ್ಲಿದ್ದಾನೋ, ನಾವು ಕೂಡ ಹಾಗಿರಬೇಕು ಅಂತ ದೇವರು ಬಯಸ್ತಾನೆ. ಅವ ಗಾಡ್ ಇಸ್ ಅ ಗಾಡ್ ಆಫ್ ಪರ್ಫೆಕ್ಷನ್. ನಮ್ಮ ದೇವರು ಏನಂತಂದರೆ ಆತನು ಪರಿಪೂರ್ಣತೆಯ ಆತನೇನಂತಂದರೆ ಪ್ರತೀಕವಾಗಿದ್ದಾನೆ. ನಿನ್ನ ದೇವರು ಆತನು ಪರಿಪೂರ್ಣತೆಯಲ್ಲಿ ಇರುವಂಥ ದೇವರಾಗಿದ್ದಾನೆ, ಅರ್ಧಂಬರ್ಧ ಅಲ್ಲ. ನಿನ್ನ ದೇವರು ಪರಿಪೂರ್ಣತೆಯಲ್ಲಿ ಇರತಕ್ಕಂಥವನಾಗಿದ್ದಾನೆ. ಇಲ್ಲಿ ನೋಡ್ರಿ, ಆತನ ಹೇಳ್ತದೆ ಏನಂತಂದರೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 48ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 48. Be ye therefore perfect, even as your Father which is in heaven is perfect. ಇನ್ನೊಂದು ಸಾರಿ ಓದ್ತಾನೆ, Matthew chapter 5 verse 48. Here it says, Be ye therefore perfect, even as your Father which is in heaven is perfect. ಕನ್ನಡದಲ್ಲಿ ಓದ್ತಾನೆ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 48ನೇ ವಚನ. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಪರಿಪೂರ್ಣನಾಗಿರುವ ಹಾಗೆ ನೀವು ಪರಿಪೂರ್ಣರಾಗಿರ್ರಿ. ಗಾಡ್ ಇಸ್ ಟೆಲಿಂಗ್ ಅಸ್ ಟು ಬಿ ಪರ್ಫೆಕ್ಟ್. ನಮ್ಮ ದೇವರು ಏನಂತಂದರೆ ಅಪೂರ್ಣನಲ್ಲ. ಆತನು ಏನಂತಂದರೆ ಅರ್ಧಂಬರ್ಧ ಕಾರ್ಯವನ್ನು ಮಾಡುವಂಥವನಲ್ಲ, ಅಪೂರ್ಣನಲ್ಲ. ಆತನು ಪರಿಪೂರ್ಣನಾದಂಥ ದೇವರಾಗಿದ್ದಾನೆ, ಪರಿಪೂರ್ಣವಾಗಿ ಪರ್ಫೆಕ್ಟ್. ಹೀ ಈಸ್ ಅ ಪರ್ಫೆಕ್ಟ್ ಗಾಡ್ ಇನ್ ಎವ್ರಿಥಿಂಗ್. ವೆನ್ ಗಾಡ್ ಕ್ರಿಯೇಟೆಡ್ ದ ಹೆವನ್ ಅಂಡ್ ಅರ್ತ್, ದೇವರ ಆದಿಯನ್ನು, ಭೂಮಿಯನ್ನು ಉಂಟು ಮಾಡಿದಾಗ ಭೂಮಿ ಬರಿದಾಗಿಯೂ ಕತ್ತಲೆ ಆಗಿಯೂ ಕ್ರಮವಿಲ್ಲದೆ ಇತ್ತು. In Genesis chapter 1 it says, the earth was empty out of form and there was darkness. ಭೂಮಿಯು ಬರಿದಾಗಿಯೂ ಕ್ರಮವಿಲ್ಲದೆಯೂ ಬರಿದಾಗಿಯೂ ಕತ್ತಲಾಗಿತ್ತು. There was no form, it was void and there was darkness. ಕ್ರಮವಿಲ್ಲದ ಭೂಮಿಯ ಮೇಲೆ, ಕ್ರಮವಿಲ್ಲದ ಆ ಭೂಮಿಯ ಮೇಲೆ ದೇವರು ತನ್ನ ಕಾರ್ಯವನ್ನು ಮಾಡಿ ಕ್ರಮಪಡಿಸ್ತಾ ಬರುವುದನ್ನು ನೋಡ್ತೇವೆ. ಗಾಡ್ made everything perfect. After that he created the plants, the animals and the man. ದೇವರು ಏನಂತ ಕತ್ತಲನ್ನು ತೆಗೆದು ಕ್ರಮವಿಲ್ಲದನ್ನು ಸರಿಪಡಿಸಿ ಆತನು ಏನಂತಂದರೆ ಬರಿದಾಗಿರುವುದನ್ನು ತುಂಬ್ತಾ ಇದ್ದಾನೆ. ನೋಡ್ರಿ, ದರ್ ಇಸ್ ದೇವರು ಆತನ ಏನಂತಂದರೆ ವಾಕ್ಯಗಳನ್ನು ಓದುವಾಗಲೇ ಹೇಳ್ತದೆ ಏನಂದರೆ, ಬರಿದಾಗಿಯೂ ಕ್ರಮವಿಲ್ಲದೆಯೂ ಕತ್ತಲಾಗಿತ್ತು. ಸೊ ಗಾಡ್ ಈಸ್ ಗೋಯಿಂಗ್ ಇನ್ ಅ ರಿವರ್ಸ್ ಆರ್ಡರ್. ದೇವರು ಅಲ್ಲಿ ಉಲ್ಟಾ ಹೋಗ್ತಾ ಇದ್ದಾರೆ ಅಂತಂದರೆ, ದೇವರು ಮೊದಲು ಬೆಳಕನ್ನು ಉಂಟು ಮಾಡ್ತಾ ಇದ್ದಾನೆ, ದೇವರು ಕ್ರಮಪಡಿಸ್ತಾ ಇದ್ದಾರೆ, ಅದರ ನಂತರ ದೇವರು ಪ್ರಾಣಿಗಳಿಂದಲೂ ಮನುಷ್ಯನಿಂದ ಅದನ್ನು ತುಂಬ್ತಾ ಇದ್ದಾರೆ. ಬಿಕಾಸ್ ವಿತ್ ಡಾರ್ಕ್ನೆಸ್, ಕತ್ತಲೆ ಇರುವಾಗಲೇ ಏನಂತಂದರೆ ದೇವರು ಸೃಷ್ಟಿ ಮಾಡಲಿಲ್ಲ. ಕ್ರಮವಿಲ್ಲದೆ ಇರುವಾಗ ದೇವರು ಸೃಷ್ಟಿ ಮಾಡಲಿಲ್ಲ, ಕತ್ತಲೆನ ತೆಗಿತಾ ಇದ್ದಾರೆ. ಗಾಡ್ ಇಸ್ ರಿಮೂವಿಂಗ್ ದ ಡಾರ್ಕ್ನೆಸ್. There was no form,
He's preparing a form. He is making heavens. He's making earth. He's removing the waters. He's creating the land. He's making the waters to move aside and the land to appear. ಏನಂದ್ರೆ ನೀರು ಹೊರಟು ಹೋಗಿ ಭೂಮಿ ಮೇಲೆ ಬರುವುದನ್ನು ನಾವು ನೋಡ್ತೇವೆ. ಅಲ್ಲಿ ನೋಡ್ತೀವಿ ಅಂದರೆ ದೇವರಾತ್ಮನು ಜಲಸಮೂಹಗಳ ಮೇಲೆ ಚಲಿಸ್ತಾ ಇತ್ತು. The whole earth was covered with waters and the Holy Spirit was moving upon the waters, hovering upon the waters. ನಾವು ನೋಡ್ತೇವೆ ಅಂತಂದರೆ ಅಲ್ಲಿ ಭೂಮಿಯ ಮೇಲೆ ನೀರೆಲ್ಲ ಆವರಿಸಿಕೊಂಡಿದೆ. ಪರಿಶುದ್ಧಾತ್ಮನು ಆ ನೀರಿನ ಮೇಲೆ ಚಲಿಸ್ತಾ ಇದ್ದಾನೆ. ಸೊ ಮೊದಲು ದೇವರು ಕತ್ತಲೆಯನ್ನು ತೆಗೆದು ಬೆಳಕನ್ನು ತರ್ತಾ ಇದ್ದಾರೆ. ಅದಕ್ಕೋಸ್ಕರ ಯೇಸು ಹೇಳ್ತಾರೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್. ಕತ್ತಲೆ ಇರುವಾಗಲೇ ದೇವರು ಲೋಕಕ್ಕೆ ಬೆಳಕಾಗಿ ಬಂದಿದ್ದಾನೆ. ಎರಡನೇ ಸಂಗತಿ ನೋಡ್ತೇವೆ, ಅಲ್ಲಿ ಕ್ರಮ ಇಲ್ಲ. ದೆರ್ ಇಸ್ ನೋ ಆರ್ಡರ್, ದೆರ್ ಇಸ್ ಖೇಯಾಸ್. ಅಲ್ಲಿ ಗಲಿಬಿಲಿ ಇದೆ, ಅಲ್ಲಿ ಯಾವ ಒಂದು ಆಕಾರವಿಲ್ಲ. ನೀರು ಎಲ್ಲಿ ಬೇಕಲ್ಲಿ ತುಂಬಿಕೊಂಡಿದೆ. ಏನಂತಂದರೆ ಅಲ್ಲಿ ನಾವು ನೋಡ್ತೇವೆ, ನೀರು ಎಲ್ಲಿ ಬೇಕಲ್ಲಿ ತುಂಬಿಕೊಂಡಿದೆ. ಅಲ್ಲಿ ಅನೇಕ ಸಂಗತಿಗಳು ಆ ಥರದನ್ನು ನೋಡ್ತಾ ಇದ್ದೇವೆ. ಆದರೆ ದೇವರು ನಾವು ನೋಡ್ತಾ ಇದ್ದೇವೆ ಅಂತಂದರೆ ಆತನು ಕ್ರಮಪಡಿಸ್ತಾ ಇದ್ದಾನೆ, ಆತನು ಸರಿಪಡಿಸ್ತಾ ಇದ್ದಾನೆ, ಎಲ್ಲವನ್ನು ಸರಿಪಡಿಸ್ತಾನೆ. ಕೆಳಗಣ ನೀರುಗಳನ್ನು ಸಪ್ರೇಟ್ ಮಾಡ್ತಾ ಇದ್ದಾನೆ, ಮೇಲುಗಳ ನೀರುಗಳನ್ನು ಸಪ್ರೇಟ್ ಮಾಡ್ತಾ ಇದ್ದಾನೆ, ಒಣ ನೆಲ ಕಾಣುವಂತೆ ಮಾಡ್ತಾ ಇದ್ದಾನೆ. ಇದಾದ ನಂತರ ಆಫ್ಟರ್ ಎವ್ರಿಥಿಂಗ್ he made the heavens, he made the upper firmament as heaven and the lower firmament as water, and he separated the waters and the land appeared, and he called the land as land and the waters as sea. ಆತನು ಏನಂತಂದರೆ ಸಮುದ್ರಗಳನ್ನು, ಆತನು ಏನಂತಂದರೆ ಗುಡ್ಡಗಳನ್ನು, ನೆಲವನ್ನು ಸೃಷ್ಟಿ ಮಾಡ್ತಾ ಇರೋದನ್ನು ನೋಡ್ತೇವೆ, ಕರಿತಾ ಇರೋದನ್ನು ನೋಡ್ತೇವೆ. ಅದಾದ ನಂತರ ದೆನ್ ಹಿ ಈಸ್ ಕಾಲಿಂಗ್ ದ ಆ್ಯನಿಮಲ್ಸ್. ಅಲ್ಲಿ ದೇವರು ಏನಂತಂದರೆ ಪ್ರಾಣಿ ಪಕ್ಷಿಗಳನ್ನು ಉಂಟು ಮಾಡ್ತಾ ಇದ್ದಾರೆ, ಗಿಡ ಮರಗಳನ್ನು ಉಂಟು ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ರಿ, ಎವ್ರಿಥಿಂಗ್ ಗಾಡ್ ಕ್ರಿಯೇಟೆಡ್ ಇನ್ ಆರ್ಡರ್. ಹಿ ಡಿಡ್ ನಾಟ್ ಕ್ರಿಯೇಟ್ ಎವ್ರಿಥಿಂಗ್ ಬಿಫೋರ್. ಮನುಷ್ಯನನ್ನು ಪ್ರಾಣಿಗಳಿಗಿಂತ ಮುಂಚೆ ಉಂಟು ಮಾಡಲಿಲ್ಲ, ಅದಕ್ಕಿಂತ ಮುಂಚೆ ಆಹಾರವನ್ನು ಎಲ್ಲ ಆದಮೇಲೆ ಆಹಾರವನ್ನು ಉಂಟು ಮಾಡಲಿಲ್ಲ. ನೋಡ್ರಿ, ಅಲ್ಲ, ಆಕಾಶವನ್ನು ಭೂಮಿಯನ್ನು ಆತನು ಸಪ್ರೇಟ್ ಮಾಡ್ತಾ ಇದ್ದಾನೆ. ದೊಡ್ಡ ಬೆಳಕನ್ನು ಸಣ್ಣ ಬೆಳಕನ್ನಾಗಿ ಸೂರ್ಯ ಚಂದ್ರನ ಉಂಟು ಮಾಡ್ತಾ ಇದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ನಾವು ನೋಡ್ತೇವೆ ಅಂತಂದರೆ ಆತನು ಸಮುದ್ರಗಳಾದ ನಂತರ ಅಲ್ಲಿ ಹುಲ್ಲನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಗಾಡ್ ಈಸ್ ಕ್ರಿಯೇಟಿಂಗ್ ಫುಡ್ ಆ್ಯಂಡ್ ಫ್ರೂಟ್ ಬಿಫೋರ್ ಹಿ ಕ್ರಿಯೇಟೆಡ್ ಆ್ಯನಿಮಲ್ಸ್ ಆ್ಯಂಡ್ ಮ್ಯಾನ್. ದೇವರು ಪ್ರಾಣಿ ಪಕ್ಷಿಗಳನ್ನು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿ ಆಹಾರವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ನಿನ್ನ ದೇವರು ಒದಗಿಸುತ್ತಾನೆ. Our God is a providing God. From Genesis, if you see, ಆದಿಕಾಂಡದಲ್ಲಿ ನೀವು ದೇವರನ್ನ ನೋಡ್ತಾ ಇದ್ರೆ ಆತನ ಎಲ್ಲವನ್ನ ಕ್ರಮಪಡಿಸ್ತಾ ಇದ್ದಾನೆ, ಎಲ್ಲವನ್ನ ಸರಿಪಡಿಸ್ತಾ ಇದ್ದಾನೆ. ಅದಾದ ನಂತರ ಆಹಾರವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಹಿ ಈಸ್ ಕ್ರಿಯೇಟಿಂಗ್ ಫುಡ್. ಖಾಲಿ ಹೊಟ್ಟಿಗಿಂತ ಮುಂಚೆ ಖಾಲಿ ಹೊಟ್ಟಿ ಇಟ್ಟು ಅವರ ಮನುಷ್ಯರನ್ನಾಗಲಿ ಪ್ರಾಣಿ ಪಕ್ಷಿಗಳನ್ನು ದೇವರು ಉಂಟು ಮಾಡಲಿಲ್ಲ ರೀ. ಗಾಡ್ ಪ್ರೊವೈಡೆಡ್ ದೆಮ್ ಫುಡ್ ಬಿಫೋರ್ ಹಿ ಕ್ರಿಯೇಟೆಡ್. ಅವರನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ನೋಡ್ತೇವೆ ಅಂದರೆ ಆದಿಕಾಂಡದ ಪುಸ್ತಕದಲ್ಲಿ, ಆದಿಕಾಂಡ 1ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತೇವೆ ಅಂತಂದರೆ, ಆದಿಕಾಂಡ 1ನೇ ಅಧ್ಯಾಯ ಅಲ್ಲಿ 10-11 ವಚನಗಳು. Genesis chapter 1 verse 10 and 11. ದೇವರು ಒಣನೆಲಕ್ಕೆ ಭೂಮಿ ಎಂದು, ಜಲರಾಶಿಗೆ ಸಮುದ್ರ ಎಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. And God called the dry land earth, and the gathering together of the waters called his seas. And God saw that it was good. After that, 11th verse. And God said, let the earth bring forth grass, the herb yielding seed, and the fruit tree yielding fruit after his kind, whose seed is in itself upon the earth, and it was so. 11ನೇ ವಚನದಲ್ಲಿ ನೋಡ್ತೇವೆ, ತರುವಾಯ ದೇವರು ಭೂಮಿಯ ಹುಲ್ಲನ್ನು, ಸಸ್ಯಗಳನ್ನು, ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಯಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಫಲಿಸಲಿ ಎಂದು ಹೇಳಿದನು. ಹಾಗೆ ಆಯಿತು. 12th ವರ್ಡ್ಸ್. ಭೂಮಿಯಲ್ಲಿ 12ನೇ ವಚನ, ಭೂಮಿಯಲ್ಲಿ ಸಸ್ಯಗಳು ಬೆಳೆದವು, ತಮ್ಮ ತಮ್ಮ ಜಾತಿಗೆ ಪ್ರಕಾರ ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳು ಉಂಟಾದವು, ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಉತ್ಪತ್ತಿಯಾದವು. ದೇವರು ಅದನ್ನು ಒಳ್ಳೆಯದೆಂದು ಕಂಡನು. Chapter 12. And the earth brought forth grass and herb yielding seed after his kind, and the tree yielding fruit, whose seed was in itself after his kind, and God saw that it was good. So ದೇವರು ಹಣ್ಣುಗಳನ್ನು, ಸಸ್ಯ ಬಿಡುವ ಸಸ್ಯಗಳನ್ನು, ಗಿಡಗಳ ಮರಗಳನ್ನು, ಹಣ್ಣುಗಳನ್ನು ಸೃಷ್ಟಿ ಮಾಡಿದರು. ಅದಾದಮೇಲೆ ದೊಡ್ಡ ಬೆಳಕನ್ನು, ಹಗಲನ್ನು ಆಳುವುದಕ್ಕೆ ದೊಡ್ಡ ಬೆಳಕನ್ನು, ഇരുಳನ್ನು ಆಳೋಕ್ಕೆ ಚಿಕ್ಕ ಬೆಳಕನ್ನು, ಸೂರ್ಯರಂದ್ರ ಚಂದ್ರನ ನಕ್ಷತ್ರನ ಸೃಷ್ಟಿ ಮಾಡಿದರು. ಇದಾದ ನಂತರ ನಾವು ನೋಡ್ತಿದ್ವಿ ಅಂತಂದರೆ ದೇವರು ಒಳ್ಳೆಯದಂತ ಕಂಡು ಅಲ್ಲಿ ನಾವು ನೋಡ್ತೇವೆ ಅಂತಂದರೆ ಗಾಡ್
ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಏನಂತಂದರೆ ಜಲರಾಶಿಗಳಲ್ಲಿ ಮೀನುಗಳನ್ನು, ನೆಲದಿಂದ ಪ್ರಾಣಿ ಪಕ್ಷಿಗಳನ್ನು ದೇವರು ಉಂಟು ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಸೃಷ್ಟಿಯಲ್ಲಿ ಉಂಟು ಮಾಡಲ್ಪಟ್ಟದ್ದು ಜಲರಾಶಿಗಳಲ್ಲಿ ಮೀನು. ಗಾಡ್ ಕ್ರಿಯೇಟೆಡ್ ಫಿಶ್, ದ ವಾಟರ್, ದ ಕ್ರೀಚರ್ಸ್ ಆಫ್ ವಾಟರ್ ಫಸ್ಟ್. ನೀರುಗಳಲ್ಲಿ ಏನಂತಂದರೆ ಇರತಕ್ಕಂಥ ಪ್ರಾಣಿಗಳನ್ನು ದೇವರು ಸೃಷ್ಟಿ ಮಾಡ್ತಾ ಇದ್ದಾನೆ. ಕ್ರೀಚರ್ಸ್ ಫ್ರಮ್ ದ ಸಿ. ಅದಕ್ಕೋಸ್ಕರ ನೀವು ಸತ್ಯವೇದದಲ್ಲಿ ನೋಡುವಾಗ ಮೀನಿನ ಕುರಿತಾಗಿ ಅನೇಕ ಸಂಗತಿಗಳು ಬರೆಯಲ್ಪಟ್ಟಿದೆ. ಬಹಳ ವಿಧ ವಿಧವಾದ ರೀತಿಯಲ್ಲಿ ದೇವರು ಮೀನನ್ನು ಉಪಯೋಗಿಸ್ತಾ ಇದ್ದಾನೆ. ಅದು ಇನ್ನೊಂದು ಸಂದೇಶ. ಮೊದಲು ಮೀನುಗಳನ್ನು, ಆಮೇಲೆ ಏನಂತಂದರೆ ಪ್ರಾಣಿ ಪಕ್ಷಿಗಳನ್ನು, ಅದರ ನಂತರ ಮನುಷ್ಯನನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಸೊ ಗಾಡ್ ಕ್ರಿಯೇಟೆಡ್ ಎವ್ರಿಥಿಂಗ್ ಇನ್ ಆರ್ಡರ್. ನನ್ನ ದೇವರು, ನಿನ್ನ ದೇವರು ಪರಿಪೂರ್ಣನಾಗಿದ್ದಾನೆ. ಅರ್ಧಂಬರ್ಧ ಕೆಲಸ ಅಲ್ಲ, ಅರ್ಧಂಬರ್ಧ ಇಲ್ಲೊಂದರ್ಧ ಅಲ್ಲೊಂದರ್ಧ ಮಾಡಿಬಿಡುವಂಥದ್ದೇ ನಿನ್ನ ದೇವರಲ್ಲ. ಹೀ ಈಸ್ ಅ ಪರ್ಫೆಕ್ಟ್ ಗಾಡ್. ಹಿ ವಾಂಟ್ಸ್ ಯು ಟು ಬಿ ಪರ್ಫೆಕ್ಟ್. ನೀನು ಕೂಡ ಏನಂತಂದರೆ ಪರಿಪೂರ್ಣನಾಗಿರಬೇಕು. ಏನೇ ನೀನು ಕೆಲಸ ಮಾಡ್ತಾ ಇರ್ಬೋದು, ಅಥವಾ ನೀನು ಸೇವೆ ಮಾಡ್ತಾ ಇರ್ಬೋದು, ಅಥವಾ ನೀನು ಕಲಿತಾ ಇರ್ಬೋದು, ನೀನು ಯಾವುದನ್ನು ಮಾಡ್ತಾ ಇದೆಯೋ ಪರಿಪೂರ್ಣತೆಯಲ್ಲಿ ಮಾಡು. ದೇವರ ಮಹಿಮೆಗೋಸ್ಕರ ಮಾಡು. ನೀನು ತಂದೆಯ ಹಾಗೆ ಪರಿಪೂರ್ಣನಾಗು. ದ ಕ್ಯಾರೆಕ್ಟರ್ ಆಫ್ ಯುವರ್ ಫಾದರ್, ಪರಲೋಕದ ತಂದೆಯ ಸ್ವಭಾವ ಏನಂತಂದರೆ ಈಸ್ ಪರ್ಫೆಕ್ಟ್. ಆತನು ಪರಿಪೂರ್ಣನಾಗಿದ್ದಾನೆ. ನಿನ್ನಲ್ಲಿ ಕೂಡ ಆ ಪರಿಪೂರ್ಣತೆಯನ್ನು ದೇವರು ಬಯಸ್ತಾನೆ. ನೀನು ಕೂಡ ಪರಿಪೂರ್ಣನಾಗಿರಬೇಕು ಎಂಬುದಾಗಿ ದೇವರು ಬಯಸ್ತಾನೆ. ಲೂಕನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 33ನೇ ವಚನ. ಲೂಕ್ ಚಾಪ್ಟರ್ 6:36. ಲೂಕನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 36ನೇ ವಚನ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ದೇವರು ಕರುಣೆ ಉಳ್ಳಂತ ದೇವರಾಗಿದ್ದಾನೆ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 36ನೇ ವಚನ. ಲೂಕ್ ಚಾಪ್ಟರ್ 6:36. ನಿಮ್ಮ ತಂದೆಯು ಕರುಣೆ ಉಳ್ಳವನಾಗಿರುವ ಪ್ರಕಾರ ನೀವು ಕರುಣೆ ಉಳ್ಳವರಾಗಿರ್ರಿ. ಹಿಯರ್ ಇಟ್ ಸೈಸ್, ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಮತ್ತು ಲೂಕನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 36ನೇ ವಚನ. ಲೂಕ್ ಚಾಪ್ಟರ್ 6:36. ಇಟ್ ಸೈಸ್, ಯೋರ್ ಗಾಡ್ ಇಸ್ ಮರ್ಸಿಫುಲ್. ಬಿ ye therefore merciful as your father also is merciful. ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರೋ ಪ್ರಕಾರ ನೀವು ಕರುಣೆ ಉಳ್ಳವರಾಗಿರಲಿ. ಹಾಗೆ ನನ್ನ ದೇವರು, ನಿನ್ನ ದೇವರು ಕರುಣಿಸುವಂಥ ದೇವರಾಗಿದ್ದಾನೆ. ಪರಲೋಕದ ತಂದೆಯ ಸ್ವಭಾವ ಏನಂದರೆ ಕರುಣಿಸುವಂಥದ್ದು. ಹಾಗಾದರೆ ದೇವರು ನಿನ್ನಿಂದ ಆ ಸ್ವಭಾವವನ್ನು ಬಯಸ್ತಾನೆ. ಕ್ಯಾರೆಕ್ಟರ್, ಗಾಡ್ ವಾಂಟ್ಸ್ ದಟ್ ಕ್ಯಾರೆಕ್ಟರ್ ಟು ಬಿ ಬಿಲ್ಟ್ ಇನ್ ಅಸ್. ದೇವರು ಆ ಸ್ವಭಾವವನ್ನು, ಆ ಗುಣಾತಿಶಯಗಳನ್ನು ನೀನು ಪ್ರಚಾರಪಡಿಸಬೇಕಂತ ಬಯಸ್ತಾನೆ. ಅದೇನಂತಂದರೆ ಕರುಣೆ ತೋರಿಸುವಂಥದ್ದು. ಇವತ್ತು ಲೋಕದಲ್ಲಿ ಏನಂತಂದರೆ ಪ್ರೀತಿ ತಣ್ಣಗಾಗಿ ಹೋಗಿದೆ. ಯೇಸುಸ್ವಾಮಿ ಹೇಳಿದರು, ಕೊನೆಯ ದಿನಗಳಲ್ಲಿ ಪ್ರೀತಿ ಎಲ್ಲರ ಪ್ರೀತಿ ತಣ್ಣಗಾಗ್ತದೆ. ಎವ್ರಿಬಡೀಸ್ ಲವ್ ವಿಲ್ ಬಿಕಮ್ ಕೋಲ್ಡ್. ಎಲ್ಲರೂ ಅವರವರೇ ಜೀವಿತದಲ್ಲಿ ಅವರವರ ಲೈಫಿನಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಜೀಸಸ್ ಪ್ರೊಫೆಸೈಸ್ಡ್ ಅಬೌಟ್ ದಿಸ್. ಯೇಸು ಆವಾಗಲೇ ಏನಂತಂದರೆ ಪ್ರವಾದನೆ ನೋಡಿದ್ರು, ಕೊನೆಯ ದಿನಗಳಲ್ಲಿ ಎಲ್ಲರ ಪ್ರೀತಿ ತಣ್ಣಗಾಗ್ತದೆ. ಬಟ್ ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಪರಲೋಕದಲ್ಲಿರೋ ನಿಮ್ಮ ತಂದೆಯ ಕರುಣೆ ಉಳ್ಳವರಾಗಿರೋ ಪ್ರಕಾರ ನೀವು ಕರುಣೆ ಉಳ್ಳವರಾಗಿರ್ರಿ. ಕರುಣೆ ಉಳ್ಳವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮ್ಯಾಥ್ಯೂ ಚಾಪ್ಟರ್ 5 ಅಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ ಅಂತಾರೆ, ಕರುಣೆ ಉಳ್ಳವರು ಧನ್ಯರು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 7ನೇ ವಚನ. ಬ್ಲೆಸ್ಸೆಡ್ ಆರ್ ದ ಮರ್ಸಿಫುಲ್ ಫಾರ್ ದೇ ಶಾಲ್ ಅಬ್ಟೈನ್ ಮರ್ಸಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನ ಹೇಳ್ತದೆ ಅಂತಂದರೆ, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದಿಕೊಳ್ಳುವರು. ಸೊ ವೆನ್ ಯು ಶೋ ಮರ್ಸಿ, ಯು ವಿಲ್ ರಿಸೀವ್ ಮರ್ಸಿ ಫ್ರಮ್ ಗಾಡ್. ನೀನು ಯಾವಾಗ ಇತರರಿಗೆ ಕರುಣೆ ತೋರಿಸ್ತೀಯೋ, ದೇವರು ನಿನ್ನ ಮೇಲೆ ಕರುಣೆ ಉಳ್ಳವನಾಗಿರ್ತಾನೆ. ದೇವರು ನಿನಗೆ ಕರುಣಿಸುತ್ತಾನೆ, ನಿನ್ನನ್ನು ಕರುಣಿಸುತ್ತಾನೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತದೆ, ನಿಮ್ಮ ತಂದೆ, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 36ನೇ ವಚನ. ಲೂಕ್ ಚಾಪ್ಟರ್ 6:36. ಹಿಯರ್ ಇಟ್ ಸೈಸ್, ಆಸ್ ಯುವರ್ ಫಾದರ್ ಇಸ್ ಮರ್ಸಿಫುಲ್, ಸೊ ಯು ಆಲ್ಸೋ ಬಿ ಮರ್ಸಿಫುಲ್. ಕರುಣೆ ಬರಬೇಕು. ಕರುಣೆ ಅನ್ನುವಂಥದ್ದು ನಿನ್ನ ಅಂತರಾಳದ ಕರುಣೆ ಬರಬೇಕು. ಕೇವಲ ನಮ್ಮ ಸಂಬಂಧಿಕರದವರಿಗೆ, ಬಂಧು ಬಳಗದವರಿಗೆ, ಆಪ್ತಿಷ್ಠರಿಗೆ ಕರುಣೆ ಅಲ್ಲ, ನನ್ನ ಸ್ನೇಹಿತರಿಗೆ ಅವರಿಗೆ ಕರುಣೆ ತೋರಿಸುವಂತಲ್ಲ, ನಿನಗೆ ಗೊತ್ತಿಲ್ಲದವರೆಗೂ ಕೂಡ ನೀನು ಕರುಣೆ ತೋರಿಸುವಂಥವನಾಗಿರಬೇಕು. ಯಾಕಂದರೆ ದೇವರು ವಾಕ್ಯ ಹೇಳ್ತದೆ, ಕೊನೆಯ ದಿನಗಳಲ್ಲಿ ದೇವರು ನ್ಯಾಯ ತೀರ್ಪು ಮಾಡುವಾಗ
ಆತನ ಬಲಗಡೆಯಲ್ಲಿ ಅನೇಕ ಜನರು ನಿಂತಿರ್ತಾರೆ, ಎಡಗಡೆಯಲ್ಲಿ ಅನೇಕ ಜನರು ನಿಂತಿರ್ತಾರೆ. ಆತನು ಹೇಳ್ತಾ ಇದ್ದಾನೆ ಏನಂತಂದರೆ, ನಾನು ಹಸಿದವನಾಗಿದ್ದೆ, ನೀವು ನನಗೆ ಆಹಾರ ಕೊಡಲಿಲ್ಲ. ನಾನು ಬಟ್ಟೆ ಇಲ್ಲದವನಾಗಿದ್ದೆ, ನೀವು ನನಗೆ ಬಟ್ಟೆಗಳನ್ನು ಕೊಡಲಿಲ್ಲ. ನಾನು ಸೆರೆಮನೆಯಲ್ಲಿದ್ದೆ, ನಾನು ಏನಂತಂದರೆ ಆಸ್ಪತ್ರೆಗಳಲ್ಲಿದ್ದೆ, ನಾನು ಏನಂತಾರೆ ಹಾಳಾಗಿ ಹೋಗಿದ್ದೆ, ಆದರೆ ನೀವು ಯಾರೂ ಬರಲಿಲ್ಲ. ಅವಾಗೆಲ್ಲರೂ ಹೇಳ್ತಾರೆ, ಯಾವಾಗ ಸ್ವಾಮಿ ನಿನಗೆ ನಾವು ಯಾವಾಗ ಮಾಡಲಿಲ್ಲ, ನಿನಗೆ ನಾವು ಯಾವಾಗ ಬಟ್ಟೆ ಕೊಡಲಿಲ್ಲ, ನಿನಗೆ ನಾವು ಯಾವಾಗ ಆಹಾರ ಕೊಡಲಿಲ್ಲ. ಅವಾಗ ಯೇಸು ಹೇಳ್ತಾರೆ, ನೀವು ಇತರರಿಗೆ ಏನೇನು ಮಾಡ್ತಿರೋ ನನಗೆ ಮಾಡಿದಂತೆ. ಕರುಣಿಸಬೇಕು. ಬಿ ಮರ್ಸಿಫುಲ್ ವಿತ್ ಯುವರ್ ಹಾರ್ಟ್. ನಿನ್ನ ಮನಸ್ಸಿನಿಂದ, ನಿನ್ನ ಹೃದಯದಿಂದ ಕರುಣೆಯನ್ನು ತೋರಿಸುವಂಥವನಾಗಿರು. ಅದೇ ರೀತಿ ಪರಲೋಕದಲ್ಲಿ ನಿನ್ನ ತಂದೆ ನಿನಗೆ ಕರುಣೆಯನ್ನು ತೋರಿಸ್ತಾನೆ. ನಿನ್ನ ಧನ್ಯತೆ, ನಿನ್ನ ಆಶೀರ್ವಾದ ಹೊಂದಬೇಕಾಗಿದ್ದರೆ, ಇಫ್ ಯು ವಾಂಟ್ ಟು ಬಿ ಬ್ಲೆಸ್ಡ್, ಬಿ ಮರ್ಸಿಫುಲ್. ನೀನು ಆಶೀರ್ವಾದವನ್ನು ಹೊಂದಬೇಕಾಗಿದ್ದರೆ ನೀನು ದಯೆ ತೋರಿಸುವಂಥವನಾಗು, ಕರುಣೆಯನ್ನು ತೋರಿಸುವಂಥವನಾಗು. ಕರುಣೆಯನ್ನು ತೋರಿಸುವಂಥವರು ಏನಂತಂದರೆ ಕರುಣೆಯನ್ನು ಹೊಂದಿಕೊಳ್ತಾರೆ. ಬ್ಲೆಸ್ಸೆಡ್ ಆರ್ ದ ಮರ್ಸಿಫುಲ್, ದೇ ಶಾಲ್ ಅಬ್ಟೈನ್ ಮರ್ಸಿ. ಕರುಣೆಯುಳ್ಳವರು ಧನ್ಯರು, ಅವರು ಏನಂದರೆ ಕರುಣೆಯನ್ನು ಹೊಂದುವರು. ಆಸ್ ಯುವರ್ ಫಾದರ್ ಇಸ್ ಮರ್ಸಿಫುಲ್, ಯು ಆಲ್ಸೋ ಬಿ ಮರ್ಸಿಫುಲ್. ಯೇಸು ಸ್ವಾಮಿಯ ಕುರಿತಾಗಿ ದೇವರ ವಾಕ್ಯ ಹೇಳ್ತದೆ, ಜೀಸಸ್ ಮೂವ್ಡ್ ವಿತ್ ಕಂಪ್ಯಾಷನ್. ದೇವರು ಕರುಣೆಯಿಂದ ಚಲಿಸಿದನು, ಆತನು ಕರುಣಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಫ್ ಯು ಸಿ ದ ಆಕ್ಟ್ಸ್ ಆಫ್ ಜೀಸಸ್, ಯೇಸು ಸ್ವಾಮಿ ಮಾಡಿದಂಥ ಕಾರ್ಯಗಳನ್ನು, ಕೃತ್ಯಗಳನ್ನು ನೋಡುವಾಗ ಅನೇಕ ಸಂಗತಿಗಳಲ್ಲಿ, ಅನೇಕ ಸ್ಥಿತಿಗತಿಗಳಲ್ಲಿ ಆತನು ಕರುಣೆಯಿಂದ ಚಲಿಸ್ತಾ ಇದ್ದಾನೆ, ಕರುಣಿಸ್ತಾ ಇದ್ದಾನೆ. 5,000 ಪುರುಷರು, ಹೆಚ್ಚು ಕಡಿಮೆ 5,000 ಜನರ ಪುರುಷರು, ಮತ್ತೆ ಅಷ್ಟಲ್ಲದೆ ಹೆಣ್ಣು ಮಕ್ಕಳು, ಮತ್ತೇನಂತರ ಮಕ್ಕಳು ಬಂದಿದ್ದಾರೆ. 3 ದಿವಸದಿಂದ ಉಪವಾಸ ಇದ್ದಾರೆ. ದೇ ವರ್ ಹಂಗ್ರಿ ಫಾರ್ 3 days. ಅವರು ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರ ಬಂದಿದ್ದಾರೆ. ದೇವರು ಅವರ ಮೇಲೆ ಕನಿಕರ ಪಡ್ತಾ ಇದ್ದಾನೆ, ಕರುಣಿಸ್ತಾ ಇದ್ದಾನೆ. ಫಿಲಿಪ್ಪನನ್ನು ಕೇಳ್ತಾ ಇದ್ದಾನೆ ಏನಂತಂದರೆ, ಅವರಿಗೆ ನೀನು ಆಹಾರವನ್ನು ಒದಗಿಸಿಕೊಡು. ಫಿಲಿಪ್ ಹೇಳ್ತಾನೆ, ಸ್ವಾಮಿ ಇಷ್ಟು ಮಂದಿಗೆ ಕೊಡಬೇಕಾದ್ರೆ ಹೆಚ್ಚು ಕಡಿಮೆ 200 ರೂಪಾಯಿಗಳು ಆದರೂ ಅವರಿಗೆ ಹೊಟ್ಟೆ ತುಂಬ ಸಾಲೋದಿಲ್ಲ. ಜೀಸಸ್ ಈಸ್ ಕನ್ಸರ್ನ್ಡ್ ಅಬೌಟ್ ದೇರ್ ಹಂಗರ್. 3 ದಿವಸದಿಂದ ಉಪವಾಸ ಇದ್ದಾರೆ, ದೇವರ ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ, ಅವರನ್ನು ಕರುಣಿಸ್ತಾ ಇದ್ದಾನೆ ದೇವರು. ಅಲ್ಲಿ 5 ರೊಟ್ಟಿ 2 ಮೀನುಗಳಿಂದ 5,000 ಜನರು ಊಟ ಮಾಡಿದರು. 5,000 ಪುರುಷರು ಊಟ ಮಾಡಿದರು. ಮತ್ತೆ ಮಕ್ಕಳು, ಹೆಣ್ಣುಮಕ್ಕಳು ಎಷ್ಟು ಜನ ಇದ್ರೋ ಗೊತ್ತಿಲ್ಲ, ಅಷ್ಟು ಜನ ಊಟ ಮಾಡ್ತಾ ಇದ್ದಾರೆ. ಅದೆಲ್ಲ ಮುಗಿದ ಮೇಲೆ 12 ಪುಟ್ಟಿಗಳು ಉಳಿತಾ ಇದ್ದಾವೆ. Our God is a God who shows mercy. ದೇವರು ನಿತ್ಯವೂ ಕೋಪಿಸಿಕೊಳ್ಳುವವನಲ್ಲ, ಆತನು ಸದಾಕಾಲ ಕರುಣೆಯನ್ನು ತೋರಿಸುವಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. Our God is not always angry. He is not always angry. He is not always an angry person. ಆತನು ಏನಂತ ಯಾವಾಗಲೂ ಕೋಪಿಸಿಕೊಳ್ಳುವವನಲ್ಲ. He is not always angry. He is a God who shows mercy. ಕರುಣೆಯನ್ನು ತೋರಿಸ್ತಾನೆ. ಹಾಗಾದರೆ ನೀನು ಕೂಡ ನಿನಗೆ ವಿರುದ್ಧವಾಗಿ ಅನೇಕರು ತಪ್ಪು ಮಾಡಿರ್ಬೋದು, ಅನೇಕರ ನೋವನ್ನು ಉಂಟು ಮಾಡಿರ್ಬೋದು, ಗಾಸಿಯನ್ನು ಉಂಟು ಮಾಡಿರ್ಬೋದು, ನಿನ್ನನ್ನು ಬೈದಿರ್ಬೋದು, ಶಪಿಸಿರ್ಬೋದು, ನಿನ್ನ ವಿರುದ್ಧವಾಗಿ ಮಾತಾಡಿರ್ಬೋದು. ಮೆನಿ ಪೀಪಲ್ ಮೈಟ್ ಹ್ಯಾವ್ ಟಾಕ್ ಅಗೇನ್ಸ್ಟ್ ಯು. ದೇ ಮೈಟ್ ಹ್ಯಾವ್ ಡನ್ ವೆರಿ ಬ್ಯಾಡ್ ಥಿಂಗ್ಸ್ ಅಗೇನ್ಸ್ಟ್ ಯು. ದೇ ಮೈಟ್ ಹ್ಯಾವ್ ಟೋಲ್ಡ್ ಬ್ಯಾಡ್ ಥಿಂಗ್ಸ್. ದೇ ಮೈಟ್ ಹ್ಯಾವ್ ಹರ್ಟ್ ಯುವರ್ ಕ್ಯಾರೆಕ್ಟರ್. ಆದರೆ ದೇವರ ವಾಕ್ಯ ಹೇಳ್ತದೆ, ಕರುಣಿಸಬೇಕು, ಕ್ಷಮಿಸಬೇಕು. ಶೋ ಮರ್ಸಿ, ಫೋರ್ಗೆಟ್. ಶೋ ಮರ್ಸಿ ಆ್ಯಂಡ್ ಫಾರ್ಗಿವ್. ಕರುಣೆಯನ್ನು ತೋರಿಸಿ ಮರ್ತು ಬಿಡ್ರಿ. ಕರುಣಿಸುವವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಗ ನಿನ್ನಲ್ಲಿ, ನನ್ನಲ್ಲಿ, ನಿನ್ನಲ್ಲಿ ಆ ಕರುಣೆ ಬರಬೇಕು, ಕರುಣಿಸುವಂಥವರಾಗಿರಬೇಕು. ಯೋಹಾನ ಬರೆದ ವಾರ್ತೆಯಲ್ಲಿ 5ನೇ ಅಧ್ಯಾಯ 23ನೇ ವಚನ. ಜಾನ್ ಚಾಪ್ಟರ್ 5 ವರ್ಸ್ 23. ಯೋಹಾನ ಬರೆದ ವಾರ್ತೆಯಲ್ಲಿ 5ನೇ ಅಧ್ಯಾಯ ಇಲ್ಲಿ 23ನೇ ವಚನ. That all men should honor the Son, even as they honor the Father. He that honoreth not the Son, honoreth not the Father which hath sent him. ಹಾಗಾದರೆ ಮಗನನ್ನು ದೇವರು ಸನ್ಮಾನಿಸ್ತಾ ಇದ್ದ, ತಂದೆ ಸನ್ಮಾನಿಸ್ತಾ ಇದ್ದಾನೆ, ತಂದೆ ಮಗನನ್ನು ಸನ್ಮಾನಿಸ್ತಾ ಇದ್ದಾನೆ. ಮಗನಿಗೆ ಸನ್ಮಾನ ಸಲ್ಲಿಸದವನು ತಂದೆಗೆ ಸನ್ಮಾನವನ್ನು ಸಲ್ಲಿಸುವುದಿಲ್ಲ. ಯೋಹಾನನ ಬರೆದ ವಾರ್ತೆಯಲ್ಲಿ 5ನೇ ಅಧ್ಯಾಯ 23ನೇ ವಚನ. ಎಲ್ಲರೂ ತಂದೆಯನ್ನು ಯಾವ ರೀತಿಯಲ್ಲಿ ಗೌರವಿಸುವರೋ ಅದೇ ರೀತಿಯಲ್ಲಿ ಮಗನನ್ನು ಗೌರವಿಸಬೇಕೆಂದು ಹಾಗೆ ಮಾಡಿದ್ದಾನೆ. ಮಗನನ್ನು ಗೌರವಿಸಿದವನು ಆತನನ್ನು ಕಳಿಸಿದ ತಂದೆಯನ್ನು ಗೌರವಿಸಲಾರನು ಎಂಬುದಾಗಿ. ಹಾಗಾದರೆ ನಿನ್ನ ದೇವರಿಗೆ ಗೌರವವನ್ನು ಸಲ್ಲಿಸಬೇಕು. ವಿ ಶುಡ್ ಹಾನರ್ ಅವರ್ ಫಾದರ್. ಯಾವ ರೀತಿಯಾಗಿ ಯೇಸು ಕ್ರಿಸ್ತನು, ಮಗನಾದ ಯೇಸು ಕ್ರಿಸ್ತನು ತಂದೆಯನ್ನು ಸನ್ಮಾನಿಸ್ತಾ ಇದ್ದಾನೋ, ವಿ ಶುಡ್
ವಿ ಶುಡ್ ಆನರ್ ಗಾಡ್. ದೇವರಿಗೆ ನಾವು ಸನ್ಮಾನವನ್ನು ಸಲ್ಲಿಸಬೇಕು. ಅದೇ ರೀತಿಯಲ್ಲಿ ತಂದೆಯಾದ ದೇವರು 2ನೇ ಆಜ್ಞೆಯಲ್ಲಿ ಹೇಳ್ತಾರೆ, ಇನ್ ದ ಸೆಕೆಂಡ್ ಕಮಾಂಡ್ಮೆಂಟ್, 10 ದಶಾಜ್ಞೆಗಳಲ್ಲಿ ದೇವರು ಕೊಟ್ಟಂಥ 2ನೇ ಆಜ್ಞೆ ಏನಂತಂದರೆ, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ಆನರ್ ಯುವರ್ ಫಾದರ್ ಆ್ಯಂಡ್ ಮದರ್. ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ತನ್ನ ತಂದೆಯನ್ನು ಸನ್ಮಾನಿಸ್ತಾ ಇದ್ದಾನೋ, ತಂದೆಯಾದ ದೇವರು ತನ್ನ ಮಗನನ್ನು ಸನ್ಮಾನಿಸ್ತಾ ಇದ್ದಾನೋ, ಆಸ್ ಅ ಸನ್ Jesus is honoring his father, and as a father he's honoring Jesus. Same way we should also honor our parents. ನಾನು ನೀನು ನನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ಅವರ ವಿರುದ್ಧವಾಗಿ ಮಾತನಾಡದಂತೆ, ಅವರಿಗೆ ನೋವನ್ನು ಮಾಡದಂತೆ, ಸಾಧ್ಯವಾದಷ್ಟು ಮಟ್ಟಿಗೆ ಏನಂತಂದರೆ ಅವರಿಗೆ ಪ್ರೀತಿ ಮಾಡೋಣ. ಸಾಧ್ಯವಾದದ ಮಟ್ಟಿಗೆ ಅವರಿಗೆ ಏನಂತಾರೆ ಸನ್ಮಾನಗಳನ್ನು ಸಲ್ಲಿಸೋಣ. we should honor our parents. if you want to live more on this earth, ಈ ಭೂಮಿಯ ಮೇಲೆ ನೀನು ಕಾಲ ಬದುಕಬೇಕಾಗಿದ್ರೆ, ಇಫ್ ಯು ವಾಂಟ್ ಟು ಲಿವ್ ಅ ಬ್ಲೆಸ್ಡ್ ಲೈಫ್ ಆನ್ ದಿಸ್ ಅರ್ತ್, ಈ ಭೂಮಿಯ ಮೇಲೆ ನೀನು ಆಶೀರ್ವಾದವನ್ನು ಹೊಂದಿ ಬಹುಕಾಲ ಬದುಕಬೇಕಾಗಿದ್ರೆ ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸು. ಆನರ್ ಯುವರ್ ಪೇರೆಂಟ್ಸ್ ಆಸ್ ಯು ಆನರ್ ದ ಫಾದರ್. ತಂದೆಯಾದಂಥ ದೇವರನ್ನು ಸನ್ಮಾನಿಸುವಂತೆ ನೀವು ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ಮಗನಾದಂಥ ಯೇಸು ಕ್ರಿಸ್ತನು ತಂದೆಯನ್ನು ಸನ್ಮಾನಿಸಿದಂತೆ ನಾನು ನೀನು ಕೂಡ ನನ್ನ ತಂದೆ ತಾಯಿಗಳಿಗೆ ಸನ್ಮಾನವನ್ನು ಕೊಡಬೇಕು. ಆಗ ನಾನು ನೀನು ಭೂಮಿಯ ಮೇಲೆ ಬಹುಕಾಲ ಬದುಕ್ತೇವೆ. ವಿ ವಿಲ್ ಲಿವ್ ಲಾಂಗರ್ ಆನ್ ದಿಸ್ ಅರ್ತ್. ವಿ ವಿಲ್ ಹ್ಯಾವ್ ಅ ಬ್ಲೆಸ್ಡ್ ಲೈಫ್. ಇಫ್ ಯು ಆರ್ ನಾಟ್ ಆನರಿಂಗ್ ಯುವರ್ ಪೇರೆಂಟ್ಸ್, ನೀನು ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸದೆ ಹೋದರೆ ನೀನು ದೇವರ ಆಜ್ಞೆಗಳನ್ನು ಮೀರ್ತಾ ಇದ್ದೆ, ದೇವರ ಆಶೀರ್ವಾದಕ್ಕೆ ಪಾತ್ರನಾಗೋದಿಲ್ಲ. ಆನರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಗುರು ಹಿರಿಯರಿಗೆ ಸನ್ಮಾನಗಳನ್ನು ಸಲ್ಲಿಸಬೇಕು. ದೇವರ ವಾಕ್ಯ ಇನ್ನೊಂದು ಕಡೆ ಹೇಳ್ತದೆ ಏನಂತಾರೆ, ಬಿಳಿ ಕೂದಲದಲ್ಲಿರತಕ್ಕಂಥ ಹಿರಿಯರಿಗೆ ಸನ್ಮಾನಗಳನ್ನು ಸಲ್ಲಿಸಬೇಕು. ಇವತ್ತು ನಾವು ನೋಡ್ತೇವೆ ಅನೇಕರು ಏನಂತಂದರೆ ಕುರ್ಚಿಗಳ ಮೇಲೆ ಕೂತ್ಕೊಂಡಿರ್ತಾರೆ, ಮನೆಯಲ್ಲಿ ಹಿರಿಯರು ಬರ್ತಾರೆ. ಮೆನಿ ಎಲ್ಡರ್ಲಿ ಪೀಪಲ್, ಓಲ್ಡ್ ಪೀಪಲ್ ವಿಲ್ ಕಮ್. ಇವರು ಕಿವಿಯಲ್ಲಿ ಇಯರ್ಫೋನ್ ಹಾಕ್ಕೊಂಡು ಏನೋ ನೋಡ್ತಾ ಇರ್ತಾರೆ, ತಿಕ್ತಾ ಇರ್ತಾರೆ. ಅವ್ರು ಬಂದರೂ ಕೂಡ ಹೇಳೋದಿಲ್ಲ. ಆ್ಯಸ್ ಅ ಪೇರೆಂಟ್ಸ್, ತಂದೆ ತಾಯಿಗಳಾಗಿ ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿದೆ ಏನಂತಂದರೆ, ಹಿರಿಯರು ಬರುವಾಗ ನಾವು ಅವರಿಗೆ ಸನ್ಮಾನವನ್ನು ಕೊಡಬೇಕು. ವೆನ್ ಎಲ್ಡರ್ಲಿ ಪೀಪಲ್ ಕಮ್, ವೆನ್ ಪೀಪಲ್ ಆಫ್ ಓಲ್ಡ್ ಏಜ್, ವೆನ್ ಪೀಪಲ್ ಆಫ್ ಮೋರ್ ದೆನ್ ಅವರ್ ಏಜ್ ಕಮ್, ನಮಗಿಂತ ಹೆಚ್ಚಾದ ವಯಸ್ಸಿನವರು ಬರುವಾಗ ನಾವು ಅವ್ರನ್ನ ಏನಂತಂದರೆ ನಾವು ಎದ್ದೇಳಬೇಕಾಗಿದೆ, ಎದ್ದು ಆ ಸ್ಥಳವನ್ನು ಬಿಟ್ಕೊಡ್ಬೇಕಾಗಿದೆ. ಟೀಚ್ ದಿಸ್ ಟು ಯುವರ್ ಚಿಲ್ಡ್ರನ್. ಇದನ್ನು ನಿಮ್ಮ ಮಕ್ಕಳಿಗೆ ಕಲಿಸ್ರಿ. ಸನ್ಮಾನ, ಇತರರಿಗೆ ಸನ್ಮಾನ, ಹಿರಿಯರಿಗೆ ಸನ್ಮಾನ, ತಂದೆ ತಾಯಿಗಳಿಗೆ ಸನ್ಮಾನ. ಯಾವಾಗ ನೀನು ಸನ್ಮಾನ ಮಾಡೋದನ್ನು ನಿಮ್ಮ ಮಕ್ಕಳಿಗೆ ನೀವು ಕಲಿಸ್ತಿರೋ, ಅವರು ಏನಂತಂದ್ರೆ ದೇವರನ್ನು ಕೂಡ ಸನ್ಮಾನಿಸ್ತಾರೆ. ದೇ ವಿಲ್ ಆನರ್ ಗಾಡ್, ದೇ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆನರ್. ಸನ್ಮಾನಿಸುವುದಂತ ಹೇಳಿದರೆ ಅದು ಏನಂತ ಅವರಿಗೆ ಗೊತ್ತಾಗ್ತದೆ. ಇವತ್ತು ತಂದೆ ತಾಯಿಗಳೊಂದಿಗೆ ಏನಂತಂದರೆ ಮಕ್ಕಳು ಸ್ನೇಹಿತರಾಗಿ ವರ್ತಿಸ್ತಾರೆ, ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ. ಯಾವ ಒಂದು ಸನ್ಮಾನ ಇಲ್ಲದೆ, ಯಾವ ಒಂದು ಗೌರವ ಇಲ್ಲದೆ ಮಾತಾಡ್ತಾರೆ. ಹಾಗಾದರೆ ತಪ್ಪು ಯಾರ್ದಂತಂದರೆ ತಂದೆ ತಾಯಿಗಳದು. ನಾವು ಅವರಿಗೆ ಚಿಕ್ಕವರಾಗಿರುವಾಗ ಸನ್ಮಾನವನ್ನು ಕಲಿಸಲಿಲ್ಲ, ಸನ್ಮಾನಿಸುವುದನ್ನು ಕಲಿಸಲಿಲ್ಲ. ನಿಮ್ಮ ಮಗು, ನಿಮ್ಮ ಮಗಳು, ನಿಮ್ಮ ಮಗನು ಏನಾದರೂ ಈಗ ಮಾತನಾಡೋದನ್ನು ಕಲಿತಾ ಇದ್ದರೆ ದಯಮಾಡಿ ಪ್ರಿಯ ತಂದೆ ತಾಯಿಗಳೇ ಏನಂತಂದ್ರೆ ನೀವೇನು ಮಾಡ್ರಿ ಅಂದರೆ ನಿಮ್ಮ ಮಕ್ಕಳಿಗೆ ಸನ್ಮಾನಿಸುವುದನ್ನು ಕಲಿಸ್ರಿ. ಟೆಲ್ ದೆಮ್ ಟು ಆನರ್. ಮನೆಯಿಂದಲೇ ಶಿಕ್ಷಣ ಪ್ರಾರಂಭವಾಗಬೇಕು. ದ ಟೀಚಿಂಗ್ ಶುಡ್ ಸ್ಟಾರ್ಟ್ ಫ್ರಮ್ ದ ಹೋಮ್. ಮನೆಯಿಂದ ಶಿಕ್ಷಣ ಪ್ರಾರಂಭಗೊಳ್ಬೇಕು. ಯಾವಾಗ ಅವರು ಸನ್ಮಾನಿಸೋದನ್ನು ಕಲಿತಾರೋ ಅವರು ಹೊರಗಿನವರನ್ನು ಕೂಡ ಸನ್ಮಾನಿಸ್ತಾರೆ, ಹಿರಿಯರನ್ನು ಕೂಡ ಸನ್ಮಾನಿಸ್ತಾರೆ. ಟೆಲ್ ದೆಮ್ ಟು ಆನರ್ ದ ಪೇರೆಂಟ್ಸ್, ಟೆಲ್ ದೆಮ್ ಟು ಆನರ್ ದ ಎಲ್ಡರ್ಸ್, ಟೆಲ್ ದೆಮ್ ಟು ಆನರ್ ದ ಟೀಚರ್ಸ್. ಅವರ ಗುರುಗಳಿಗೆ ಸನ್ಮಾನಗಳನ್ನು, ಹಿರಿಯರಿಗೆ ಸನ್ಮಾನಗಳನ್ನು, ತಂದೆ ತಾಯಿಗಳಿಗೆ ಸನ್ಮಾನಗಳನ್ನು, ಅವರ ಸಂಬಂಧಿಕರಿಗೆ ಸನ್ಮಾನಗಳನ್ನು ಕೊಡೋದನ್ನು ಕಲಿಸ್ರಿ. ಯಾವಾಗ ನೀವು ಕಲಿಸ್ತಿರೋ ಅವರಲ್ಲಿ ಆ ಸನ್ಮಾನಿಸುವಂಥ ಮನೋಭಾವನೆ ಹುಟ್ಕೊಳ್ತದೆ. ದೇ ವಿಲ್ ಸ್ಟಾರ್ಟ್ ಆನರಿಂಗ್ ವಿತ್ ದೇರ್ ಹಾರ್ಟ್. ಇಟ್ ವಿಲ್ ಬಿಕಮ್ ದೇರ್ ಆಟಿಟ್ಯೂಡ್. ಅವರ ಒಂದು ಸ್ವಭಾವ ಅದಾಗಿ ಬರ್ತದೆ, ಅವರ ಒಂದು ಅಟ್ರಿಬ್ಯೂಟ್ ಅದಾಗಿ ಅದು ಬರ್ತದೆ, ಅದು ಒಳಗಿಂದನೇ ಬರ್ತದೆ. ನೀವು ಕಲಿಸ್ರಿ. ದೇವರು ಕೂಡ ಅದನ್ನು ಬಯಸ್ತಾನೆ. ನಾವು ದೇವರನ್ನು ಸನ್ಮಾನಿಸಬೇಕು, ನನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ಗುರು ಹಿರಿಯರನ್ನ ಸನ್ಮಾನಿಸಬೇಕು. ಇದನ್ನು ನಾವು ನೀನು ಕಲಿಬೇಕಾಗಿದೆ. ಆನರಿಂಗ್ ಗಾಡ್.
ಯೋಹಾನ ಬರೆಸುವ ವಾರ್ತೆಯಲ್ಲಿ 5ನೇ ಅಧ್ಯಾಯ 30ನೇ ವಚನ. ಜಾನ್ ಚಾಪ್ಟರ್ 5 ವರ್ಸ್ 30. ಯೋಹಾನ ಬರೆಸುವ ವಾರ್ತೆ 5ನೇ ಅಧ್ಯಾಯ 30ನೇ ವಚನ. ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರನು, ತಂದೆಯು ಹೇಳಿದ್ದನ್ನು ನಾನು ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳಿಸಿದಾತನ ಚಿತ್ತ ನೆರವೇರಬೇಕೆಂದು ನಾನು ಬಯಸುವುದರಿಂದ ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ. ಜಾನ್ ಚಾಪ್ಟರ್ 5 ವರ್ಸ್ 30. ಯೋಹಾನ ಬರೆಸುವ ವಾರ್ತೆಯಲ್ಲಿ 5ನೇ ಅಧ್ಯಾಯ 30ನೇ ವಚನ. I can of my own self do nothing. As I hear, I judge, and my judgment is just, because I seek not my own will, but the will of the Father which hath sent me. ಇಲ್ಲಿ ಯೇಸು ಸ್ವಾಮಿ ತಂದೆಯ ಕುಮಾರನಾಗಿದ್ದಾನೆ, ದೇವರ ವಾಕ್ಯವಾಗಿದ್ದಾನೆ. ಆತನು ಹೇಳ್ತಾ ಇದ್ದಾನೆ, ತಂದೆಯ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರ ನಾನು ಬಂದಿದ್ದೇನೆ. ಐ ಆಮ್ ಹಿಯರ್ ಟು ಡು ದ ವಿಲ್ ಆಫ್ ಗಾಡ್. ದೇವರ ಚಿತ್ತವನ್ನು ಮಾಡೋದಕ್ಕೋಸ್ಕರ ಬಂದಿದ್ದೇನೆ. ಹಾಗಾದರೆ ನಾನು ನೀನು ದೇವರ ಚಿತ್ತವನ್ನು ಮಾಡುವವರಾಗಿರಬೇಕು. ಯಾವ ರೀತಿಯಾಗಿ ಯೇಸು ಸ್ವಾಮಿ ತಂದೆಯ ಚಿತ್ತವನ್ನು ಮಾಡ್ತಾ ಇದ್ದಾರೋ ನಾನು ನೀನು ಮಾಡಬೇಕಾಗಿದೆ. ಆ ಚಿತ್ತವನ್ನು ಮಾಡುವುದನ್ನು ಕಲಿಬೇಕಾಗಿದೆ. ಆತನು ತಂದೆ ಏನು ಹೇಳ್ತಾ ಇದ್ದಾನೋ ಅದನ್ನು ಕೇಳಿಸ್ಕೊಂಡು ಮಾಡ್ತಾ ಇದ್ದಾನೆ. ಸೊ ವಾಟ್ ಎವರ್ ದ ಗಾಡ್ ಟೆಲ್ಸ್ ಯು, ವಾಟ್ ಎವರ್ ದ ಬೈಬಲ್ ಟೆಲ್ಸ್ ಯು, ಆ್ಯಕ್ಟ್ ಅಪಾನ್ ಇಟ್. ವಾಕ್ಯ ನಿನಗೇನು ಹೇಳ್ತದೋ ಅದನ್ನು ತಿಳ್ಕೊಂಡು ನಿನಗೋಸ್ಕರ ಅಂತ ತಿಳ್ಕೊಂಡು ಮಾಡುವವನಾಗು. ದೇವರ ವಾಕ್ಯ ಹೇಳ್ತದೆ, ನನ್ನ ವಾಕ್ಯವನ್ನು ಕೇಳಿ ಅವುಗಳನ್ನು ಕೈಕೊಂಡು ನಡೆಯುವವನು ಆ ಜಾಣನಂತೆ ಬಂಡೆ ಮೇಲೆ ಮನೆ ಕಟ್ತಾನೆ. ಬಿರುಗಾಳಿಗಳು ಬೆಳ್ತದೆ, ಅಲೆಗಳು ಬಳ್ತದೆ, ದೊಡ್ಡ ಜೋರಾಗಿ ಮಳೆ ಬಳ್ತದೆ, ಆದರೆ ಏನಂತಂದರೆ ಆ ಮನೆ ಬೀಳುವುದಿಲ್ಲ. Jesus says that whosoever heareth my word is like the wise man who builds the house on a rock. Rain will come, storm will come, temptations will come, trials will come, but the house will not fall. ಅದೇ ರೀತಿ ನಿನ್ನ ಜೀವಿತವನ್ನು, ನಿನ್ನ ಕುಟುಂಬ ಜೀವಿತವನ್ನು, ನಿನ್ನ ಸೇವೆಯ ಜೀವಿತವನ್ನು, ನಿನ್ನ ಬಿಸ್ನೆಸ್ಸಿನ ಜೀವಿತವನ್ನು, ನಿನ್ನ ಕೆಲಸದ ಜೀವಿತವನ್ನು, ನಿನ್ನ ಎಲ್ಲ ಜೀವಿತಗಳನ್ನು ಕ್ರಿಸ್ತನ ವಾಕ್ಯವೆಂಬ ಬಂಡೆಯ ಮೇಲೆ ನೀನು ಮನೆ ಕಟ್ಕೊಂಡ್ರೆ, ಇಫ್ ಯು ಬಿಲ್ಡ್ ಯೋರ್ ಲೈಫ್ ಆನ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಮೇಲೆ, ದೇವರ ವಾಕ್ಯದ ಅಸ್ಥಿವಾರದ ಮೇಲೆ ನಿನ್ನ ಮನೆಯನ್ನು ಕಟ್ಕೊಂಡ್ರೆ, ಕ್ರಿಸ್ತನೆಂಬ ಆ ಬಂಡೆಯ ಮೇಲೆ ನಿನ್ನ ಮನೆಯನ್ನು ಕಟ್ಕೊಂಡ್ರೆ, ನಿನ್ನ ಜೀವಿತವನ್ನು ಕಟ್ಕೊಂಡ್ರೆ, ನಿನ್ನ ಕುಟುಂಬವನ್ನು ಕಟ್ಕೊಂಡ್ರೆ, ನಿನ್ನ ಸೇವೆಯನ್ನು ಕಟ್ಕೊಂಡ್ರೆ, ನಿನ್ನ ಬಿಸ್ನೆಸ್ಸನ್ನು, ನಿನ್ನ ಕೆಲಸವನ್ನು ಕಟ್ಕೊಂಡ್ರೆ ಅದು ಬೀಳೋದಿಲ್ಲ ರೀ. ಬಿಲ್ಡ್ ಇಟ್ ಆನ್ ದ ರಾಕ್, ಬಿಲ್ಡ್ ಇಟ್ ಆನ್ ಕ್ರೈಸ್ಟ್, ಬಿಲ್ಡ್ ಇಟ್ ಆನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಸಮತೋಲನದ ಮೇಲೆ ನಿಮ್ಮ ಜೀವಿತವನ್ನು ಕಟ್ಕೊಳ್ರಿ. ಲಿವ್ ದ ವರ್ಡ್. ಈ ವಾಕ್ಯವನ್ನು ಜೀವಿಸ್ರಿ. ಇದು ಕೇವಲ ನಿನ್ನ ಬಾಯಲ್ಲಿ ಇರಬಾರ್ದು, ನಿನ್ನ ಮನಸ್ಸಿನಲ್ಲಿ ಇರಬಾರ್ದು. ಇಟ್ ಶುಡ್ ನಾಟ್ ಬಿ ಇನ್ ಯೋರ್ ಮೈಂಡ್, ಇನ್ ಯೋರ್ ಮೌತ್ ಆರ್ ಇನ್ ಯೋರ್ ಹಾರ್ಟ್. ಇಟ್ ಶುಡ್ ಬಿ ಯೋರ್ ಲೈಫ್. ಯೇಸು ಅದನ್ನು ಬಯಸ್ತಾನೆ. ಅವರ್ ಗಾಡ್, ಅವರ್ ಫಾದರ್ ಜೀಸಸ್ ವಾಂಟ್ಸ್ ಅಸ್ ಟು ವಾಕ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡಿಬೇಕಂತ ದೇವರು ಬಯಸ್ತಾನೆ. ದೇವರ ವಾಕ್ಯಕ್ಕೆ ಅನುಗುಣವಾದ ಜೀವಿತವನ್ನು ನಡೆಸಬೇಕಂತ ದೇವರು ಬಯಸ್ತಾನೆ. ಸೊ ಚೇಂಜ್ ಯುವರ್ ಮೈಂಡ್ ಸೆಟ್. ನಿಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಳ್ಳ್ರಿ. ಅದಕ್ಕೋಸ್ಕರ ಪೌಲ್ ಹೇಳ್ತಾನೆ, ಎರಡು ಮನಸ್ಸುಳ್ಳವರೇ ಒಂದು ಮನಸ್ಸನ್ನು ಮಾಡಿಕೊಳ್ಳ್ರಿ. ಪಾಲ್ ಈಸ್ ಟೆಲಿಂಗ್, ಡಬಲ್ ಮೈಂಡೆಡ್ ಪೀಪಲ್ ಮೇಕ್ ಯುವರ್ ಮೈಂಡ್ ಒನ್. ಕ್ಲೆನ್ಸ್ ಯುವರ್ ಹ್ಯಾಂಡ್ಸ್. ಶುದ್ಧ ಮಾಡಿಕೊಳ್ಳ್ರಿ. ನೀವೇನನ್ನು ಮಾಡ್ತಾ ಇದ್ದೀರಿ, ಏನನ್ನು ಮಾತಾಡ್ತಾ ಇದ್ದೀರಿ, ಏನನ್ನು ಆಲೋಚನೆ ಮಾಡ್ಕೊಳ್ತಾ ಇದ್ದೀರಿ, ಎಲ್ಲಿ ನಡೀತಾ ಇದ್ದೀರಿ, ಹೇಗೆ ನಡೀತಾ ಇದ್ದೀರಿ. ಕೇವಲ ವಾಕ್ಯವನ್ನು ಹೇಳುವವರಾಗಿರದೆ ಅದನ್ನು ಕೈಕೊಂಡು ನಡೆಯುವವರಾಗಿರ್ರಿ. ಮೆನಿ ಪೀಪಲ್ ದೇ ಪ್ರೀಚ್ ದ ವರ್ಡ್ ಆಫ್ ಗಾಡ್. ಅನೇಕರು ವಾಕ್ಯಗಳನ್ನು ಸಾರ್ತಾರೆ, ಅನೇಕರು ವಾಕ್ಯಗಳನ್ನು ನಿರಾಕಾರವಾಗಿ ಆರಾಮಾಗಿ ಹೇಳ್ತಾರೆ, ಆದರೆ ಅವರ ಜೀವಿತ ವಾಕ್ಯಕ್ಕೆ ಬಹಳ ದೂರವಾಗಿದೆ. ಮಾತುಗಳಲ್ಲಿ ವಾಕ್ಯ, ತುಟಿಗಳಲ್ಲಿ ವಾಕ್ಯ, ಹೃದಯದಲ್ಲಿ ವಾಕ್ಯ, ಮನಸ್ಸಿನಲ್ಲಿ ವಾಕ್ಯ, ಆದರೆ ಏನಂತಂದರೆ ಜೀವಿತ ಶೈಲಿ ವಾಕ್ಯಕ್ಕೆ ವಿರುದ್ಧವಾದದಾಗಿದೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಪರಿಸಾಯರಿಗೆ, ಸದ್ದುಕಾಯರ ಕುರಿತಾಗಿ ಮಾತನಾಡ್ತಾ ಹೇಳ್ತಾರೆ, ಕಪಟಿಗಳೇ. Jesus, when he is preaching the word of God, he tells to Pharisees and Sadducees that hypocrites, you are hypocrites. You preach so many things. You tell so many things for people to do, but you never touch it with your hand or not lift it by your finger. ಯೇಸು ಹೇಳ್ತಾರೆ ಏನಂತಂದರೆ, ಸದ್ದುಕಾಯರಿಗೂ ಪರಿಸಾಯರಿಗೆ, ನೀವು ವಾಕ್ಯಗಳನ್ನು ಬೋಧಿಸ್ತೀರಿ, ಅನೇಕರಿಗೆ ಹೊರೆಗಳನ್ನು ಹೋಲಿಸ್ತೀರಿ, ಅವರ ಹೀಗೆ ಮಾಡ್ರಿ ಹಾಗೆ ಮಾಡ್ರಿ ಅಂತ ಹೇಳ್ತೀರಿ, ಆದರೆ ನೀವು ಏನಂತಂದರೆ ನಿಮ್ಮ ಕಿರು ಬೆರಳಿನಿಂದ ಕೂಡ ಅದನ್ನು ಎತ್ತುವುದಿಲ್ಲ. ಯು ನಾಟ್ ಈವನ್ ಲಿಫ್ಟ್ ಇಟ್ ವಿತ್ ಯುವರ್ ಲಿಟಲ್ ಫಿಂಗರ್. ಸೊ ಸಾರುವವರಾಗಿರಬರ್ರಿ, ಕೈಕೊಂಡು ನಡೆಯುವವರಾಗಿರ್ರಿ.
ಬಿ ಎ ಪರ್ಸನ್ ಹು ಫಾಲೋಸ್ ದ ವರ್ಡ್ ಆಫ್ ಗಾಡ್, ಹು ಡಸ್ ದ ವರ್ಡ್ ಆಫ್ ಗಾಡ್. ವಾಕ್ಯವನ್ನು ಕೈಕೊಂಡು ನಡೆಯುವರಾಗಿರ್ರಿ, ಅದರಂತೆ ನಡೀರಿ. ದೇವರು ಅದನ್ನು ಬಯಸ್ತಾನೆ, ದೇವರು ಅದನ್ನು ಇಷ್ಟಪಡ್ತಾನೆ. ಯೋಹಾನ ಬರೆಸುವ ವಾರ್ತೆಯಲ್ಲಿ 10ನೇ ಅಧ್ಯಾಯ 15ನೇ ವಚನ. ಜಾನ್ ಚಾಪ್ಟರ್ 10 verse 15. ಯೋಹಾನ ಬರೆಸುವ ವಾರ್ತೆ 10ನೇ ಅಧ್ಯಾಯ 15ನೇ ವಚನ. ಜಾನ್ ಚಾಪ್ಟರ್ 10 verse 15. As the Father knoweth me, even so know I the Father, that I lay down my life for the sheep. ಇಲ್ಲಿ ಯೇಸು ಹೇಳ್ತಾರೆ, ತಂದೆಯು ನನ್ನನ್ನು ತಿಳಿದಿರುವಂತೆಯೇ ನಾನು ತಂದೆಯನ್ನು ತಿಳಿದಿದ್ದೇನೆ. ದ ಫಾದರ್ ನೋಸ್ ಯು, ಯು ಶುಡ್ ನೋ ದ ಫಾದರ್. ತಂದೆಯಾದ ದೇವರು ನಿನ್ನನ್ನು ಬಲ್ಲಂತವನಾಗಿದ್ದಾನೆ, ನೀನು ದೇವರನ್ನು ಬಲ್ಲಂತವನಾಗಿರಬೇಕು. ಆಗದೆ ಹೋಗಿದ್ರೆ ನೀನು ದೇವರ ಕುರಿತಾಗಿ ನೀನು ತಿಳಿದುಕೋ. ಪರಲೋಕದ ದೇವರು ಏನಂದರೆ, ನಾನು ಯಾರಂತ ಆತನಿಗೆ ಗೊತ್ತಿದೆ, ನನ್ನ ಹೆಸರಿಡಿದು ಕರೆದಿದ್ದಾನೆ. ಹಿ ಹ್ಯಾಸ್ ಕಾಲ್ಡ್ ಎವ್ರಿ ಒನ್ ಆಫ್ ಯು ಬೈ ಯೋರ್ ನೇಮ್. ಈವನ್ ಬಿಫೋರ್ ಯು ಆರ್ ಫಾರ್ಮ್ಡ್ ಇನ್ ದ ವೂಂಬ್. ಏನಂದ್ರೆ, ತಾಯಿಯ ಉದರದಲ್ಲಿ ನೀನು ರೂಪುಗೊಳ್ಳೋದಕ್ಕಿಂತ ಮುಂಚಿತವಾಗಿ, ತಾಯಿಯ ಉದರದಲ್ಲಿ ನೀನು ಪಿಂಡವಾಗಿರುವಾಗಲೇ ದೇವರು ಕಣ್ಣುಗಳು ನಿನ್ನನ್ನು ನೋಡಿದೆ, ದೇವರು ನಿನ್ನನ್ನು ಹೆಸರಿಡಿದು ಕರೆದಿದ್ದಾನೆ. He has seen, his eyes has seen even before you were formed in the womb of your mother. He called you by your name. He has engraved your names. He has engraved you on his palms. ಆತನು ನಿಮ್ಮೆಲ್ಲರನ್ನ ಅಂಗೆಲಿ ಚಿತ್ರಿಸಿಕೊಂಡಿದ್ದಾನೆ, ನಿನ್ನನ್ನು ನಿಮ್ಮೆಲ್ಲರನ್ನ ಅಂಗೆಲಿ ಚಿತ್ರಿಸಿಕೊಂಡಿದ್ದಾನೆ. ನೋ ಯೋರ್ ಫಾದರ್. ನಿನ್ನ ತಂದೆ ಯಾರಂತ ಗುರುತಿಸು. ನೋ ಯೋರ್ ಫಾದರ್. Once you know the God, once you know the Father, you'll try to become like your father. ನಿನ್ನ ತಂದೆ ಯಾರಂತ ನೀನು ತಿಳಿದುಕೊಂಡಾಗ, ನಿನ್ನ ತಂದೆಯ ಗುಣಾತಿಶಯಗಳನ್ನು ತಿಳಿದವನಾದಾಗ, ನಿನ್ನ ತಂದೆ ಮಾಡುವಂಥ ಕಾರ್ಯಗಳನ್ನು ಮಾಡ್ತಿ. ನಿನ್ನ ಪರಲೋಕದ ತಂದೆ ಹೇಳುವಂಥ ಸಂಗತಿಗಳನ್ನು ಮಾಡ್ತಿ. ಪರಲೋಕದಲ್ಲಿರೋ ತಂದೆಯ ಚಿತ್ತವನ್ನು ನೀನು ಭೂಲೋಕದಲ್ಲಿ ಮಾಡ್ತಿ. ನೋ ಯೋರ್ ಫಾದರ್ ಹೂ ಇಸ್ ಇನ್ ಹೆವನ್. ಆತನು ಯಾರಾಗಿದ್ದಾನೆ ಅಂತೇಳಿ ತಿಳಿದುಕೋ. ಅಷ್ಟು ಮಾತ್ರವಲ್ಲದೆ ಯೋಹಾನ ಬರೆಸುವ ವಾರ್ತೆಯಲ್ಲಿ 4ನೇ ಅಧ್ಯಾಯ 21ರಿಂದ 24. ಜಾನ್ ಚಾಪ್ಟರ್ 4 verse 21 to 24. ಯೋಹಾನ ಬರೆಸುವ ವಾರ್ತೆಯಲ್ಲಿ 4ನೇ ಅಧ್ಯಾಯ ಅಲ್ಲಿ 21ರಿಂದ 24 ವಚನಗಳು. And Jesus said unto her, Woman, believe me, the hour cometh when ye shall neither in this mountain nor yet at Jerusalem worship the Father. Ye worship, ye know not what. We know what we worship, for salvation is of the Jews. But the hour cometh, and now is, when the true worshipper shall worship the Father in spirit and in truth. For the Father seeketh such to worship him. God is a spirit, and they that worship him must worship him in spirit and in truth. ಯೋಹಾನ ಬರೆಸುವಾರ್ತೆಯಲ್ಲಿ 4ನೇ ಅಧ್ಯಾಯ ಅಲ್ಲಿ 21ನೇ ವಚನದಿಂದ, ಯೇಸು ಆಕೆಗೆ, ಅಮ್ಮ, ನನ್ನ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಯೆರೂಸಲೇಮಿಗೂ ಅಥವಾ ಆ ಬೆಟ್ಟಕ್ಕಾಗಲಿ ಹೋಗುವುದಿಲ್ಲ. ಸಮಾರ್ಯದವರು ಅರಿಯದೆ ಇರುವಂಥದ್ದನ್ನು ಆರಾಧಿಸುತ್ತೀರಿ, ಆದರೆ ನಾವು ಅರಿತಿರುವುದನ್ನು ಆರಾಧಿಸುವವರಾಗಿದ್ದೇವೆ. ಏಕೆಂದರೆ ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರತಕ್ಕದ್ದಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನಿಜವಾದ ಆರಾಧಕರು ತಂದೆಯನ್ನು ಆತ್ಮನಿಂದಲೂ ಮತ್ತು ಸತ್ಯದಿಂದಲೂ ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ಆದುದರಿಂದ ತಂದೆಯು ನಿಜವಾಗಿಯೂ ಈ ರೀತಿಯಾಗಿ ಆರಾಧಿಸುವವರನ್ನೇ ಹುಡುಕುತ್ತಾನೆ. ದೇವರು ಆತ್ಮನಾಗಿದ್ದಾನೆ ಮತ್ತು ಆತನನ್ನು ಆರಾಧಿಸುವವರು ಆತ್ಮನಿಂದಲೂ ಮತ್ತು ಸತ್ಯದಿಂದಲೂ ಆರಾಧಿಸಬೇಕಾಗಿದೆ ಎಂದನು ಎಂಬುದಾಗಿ. ಗಾಡ್ ಇಸ್ ಸ್ಪಿರಿಟ್. ವರ್ಷಿಪ್ ದೋಸ್ ಹು ವರ್ಷಿಪ್ ಹಿಮ್ ಮಸ್ಟ್ ವರ್ಷಿಪ್ ಹಿಮ್ ಇನ್ ಸ್ಪಿರಿಟ್ ಆ್ಯಂಡ್ ಇನ್ ಟ್ರುತ್. ನಿನ್ನ ದೇವರು ಏನಂತಂದರೆ, ಆತನು ಆತ್ಮ ಸ್ವರೂಪನಾಗಿದ್ದಾನೆ, ಆತ್ಮನಾಗಿದ್ದಾನೆ, ಆತ್ಮವಾಗಿದ್ದಾನೆ. ಸೊ ಆತ್ಮನಾದಂಥ ದೇವರನ್ನು ನೀನು ಆರಾಧಿಸಬೇಕಾದರೆ ಆತ್ಮದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಕೇವಲ ಮನಸ್ಸಿನಿಂದ, ಕೇವಲ ಬಾಯಿಂದ, ಹೃದಯದಿಂದ, ಕೈಗಳಿಂದ, ಇನ್ಸ್ಟ್ರೂಮೆಂಟ್ಸ್ಗಳಿಂದ ಅಲ್ಲ, ಆತ್ಮನಿಂದ ಆರಾಧಿಸಬೇಕು. ನಿನ್ನ ಆತ್ಮ ದೇವರ ಆತ್ಮದೊಂದಿಗೆ ಸೇರಿ ಆರಾಧಿಸಬೇಕು.
ಯುವರ್ ಸ್ಪಿರಿಟ್ ಶುಡ್ ಬಿಕಮ್ ಒನ್ ಆ್ಯಂಡ್ ಪ್ರೈಸ್ ಗಾಡ್. ಆಗ ಮಾತ್ರ ಏನಂತಂದರೆ ಪರಲೋಕದಲ್ಲಿರುವ ತಂದೆ ಸಂತೋಷ ಪಡ್ತಾನೆ, ಯಾಕಂದರೆ ಹೀ ಸ್ಪಿರಿಟ್. ಆಮೇಲೆ ದೇವರ ವಾಕ್ಯಲ್ಲಿ ಹೇಳ್ತದೆ, ಆತನು ಇಂಥವರಾಗಿರ್ಬೇಕಂತ ಬಯಸ್ತಾನೆ. ದೇವರು ಆ ರೀತಿಯಾಗಿ ಆರಾಧಿಸುವವರ ಹತ್ತಿರಕ್ಕೆ ಬರ್ತಾನೆ, ಇಸ್ರಾಯೇಲರ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸಿಸ್ತಾನೆ ಅಂತ ಹೇಳ್ತದೆ. ದಾವೀದನ ಆರಾಧನೆ ಮಾಡುವಾಗ ದೇವರ ಆತ್ಮನು ಆತನ ಮೇಲೆ ಇಳಿದು ಬರ್ತಾ ಇದ್ದನು. ಅಷ್ಟು ಮಾತ್ರವಲ್ಲದೆ ದೇವರು ಇಳಿದು ಬಂದು ಅನೇಕ ಕಾರ್ಯಗಳನ್ನು ದಾವೀದನಿಗೋಸ್ಕರ ಮಾಡೋದನ್ನು ನೋಡ್ತೇವೆ. ಅದಕ್ಕೋಸ್ಕರ ದೇವರು ಹೇಳ್ತಾರೆ, ನನ್ನ ಹೃದಯ ಮೆಚ್ಚುವಂಥ ಮನುಷ್ಯ, ದ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್, ಬಿಕಾಸ್ ಯೂಸ್ ಟು ವರ್ಷಿಪ್ ಗಾಡ್ ವಿತ್ ಆಲ್ ಹಿಸ್ ಬೀಯಿಂಗ್. ಆತನ ಸರ್ವಸ್ವದಿಂದ ದೇವರನ್ನ ಆರಾಧನೆ ಮಾಡ್ತಾ ಇದ್ದ. ಆತ್ಮದಿಂದಲೂ ಶಕ್ತಿಯಿಂದಲೂ ಬುದ್ಧಿಯಿಂದಲೂ ಪ್ರಾಣದಿಂದಲೂ ಆತನ ದೇವರನ್ನ ಆರಾಧನೆ ಮಾಡ್ತಾ ಇದ್ದ. ಹಾಗಾದರೆ ನೀನು ಆ ರೀತಿಯಾಗಿ ಆರಾಧನೆ ಮಾಡಬೇಕು, ನಾನು ಆ ರೀತಿಯಾಗಿ ಆರಾಧನೆ ಮಾಡಬೇಕು. ವಾದ್ಯಗಳನ್ನಷ್ಟೇ ಅಲ್ಲ, ಬಾಯಿಗಳಿಂದ ಅಷ್ಟೇ ಅಲ್ಲ, ಕಂಟಿನಿಂದ ಅಷ್ಟೇ ಅಲ್ಲ, ಏನಂದರೆ ಹೃದಯದಿಂದ ಅಷ್ಟೇ ಅಲ್ಲ, ನನ್ನ ಇಡೀ ಹೋಲ್ ಬೀಯಿಂಗ್ದಿಂದ ನಾನು ದೇವರನ್ನ ಆರಾಧನೆ ಮಾಡಬೇಕು, ಆತ್ಮದಲ್ಲಿ ಆರಾಧನೆ ಮಾಡಬೇಕು. ಆ ಆತ್ಮನ ಬಡತನ ದೇವರು ನಿನಗೆ ಕೊಡಲಿ. ನೀನು ಆ ದೇವರ ಆತ್ಮನನ್ನು ಕೇಳಬೇಕಾಗಿದೆ. ದೇವರೇ, ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು ಸ್ವಾಮಿ, ನಾನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡುವುದನ್ನು ಕಲಿಸಿಕೊಡು ಎಂಬುದಾಗಿ ಕೇಳಬೇಕಾಗಿದೆ. ವಿ ಶುಡ್ ವರ್ಷಿಪ್ ಹಿಮ್ ಇನ್ ಸ್ಪಿರಿಟ್ ಆ್ಯಂಡ್ ಇನ್ ಟ್ರೂತ್. ದೇವರನ್ನು ನಾವು ಆರಾಧಿಸುವವರು ಏನಂತಂದರೆ ದೇವರು ಎಂಥವನಾಗಿದ್ದಾನಂತ ತಿಳಿದುಕೊಂಡು ಆರಾಧನೆ ಮಾಡಬೇಕು. ಈ ಸಮಯದಲ್ಲಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣ. ದೇವರ ವಾಕ್ಯಗಳ ಮೂಲಕವಾಗಿ ನನ್ನೊಂದಿಗೆ ನಿನ್ನೊಂದಿಗೆ ಮಾತನಾಡಿದ್ದಾನೆ. ಪರಲೋಕದಲ್ಲಿ ನಮ್ಮ ತಂದೆ ಎಂಥವರಾಗಿದ್ದಾರೆ ಅಂತ ತಿಳಿದುಕೊಂಡು ನಾವು ಆರಾಧಿಸುವಂಥವರಾಗಿರಬೇಕು. ಥ್ಯಾಂಕ್ ಯು ಜೀಸಸ್. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ್ರಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ರೋಕ್ಷೋಬ್ರಾನ್ ಶತ್ರಾಯಿಸ್ತಥ್ಯೋರ್ಧ ಮೆಂಖೆನಿಂದ ಲಿಖ ಮನಶತಾನ ಇರ್ತದೆ. ಯೇಸುವೇ ಸ್ತುತಿಸುವೆ ನಿನ್ನನ್ನೇ ಮನಸಾರೆ 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 ಸ್ತುತಿಸುವೆ ಮನಸಾರೆ 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 ಸ್ತುತಿಸುವೆ ಮನಸಾರೆ. ನನ್ನ ಪಾಪಕ್ಕಾಗಿ ಶಿಲುಬೆಯ ನೀ ಹೊತ್ತೆ, ನನ್ನ ದ್ರೋಹಕ್ಕಾಗಿ ಪ್ರಾಣವ ನೀಡಿದೆ. ನನ್ನ ಪಾಪಕ್ಕಾಗಿ ಶಿಲುಬೆಯ ನೀ ಹೊತ್ತೆ, ನನ್ನ ದ್ರೋಹಕ್ಕಾಗಿ ಪ್ರಾಣವ ನೀಡಿದೆ. ಈ ಪ್ರೀತಿಗಾಗಿ ಈ ತ್ಯಾಗಕ್ಕಾಗಿ ಆರಾಧಿಸುವೆ ಮನಸಾರೆ ನಿನ್ನನ್ನೇ. ಈ ಪ್ರೀತಿಗಾಗಿ ಈ ತ್ಯಾಗಕ್ಕಾಗಿ ಆರಾಧಿಸುವೆ ಮನಸಾರೆ ನಿನ್ನನ್ನೇ. ಮನಸಾರೆ 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 ಸ್ತುತಿಸುವೆ ಮನಸಾರೆ 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 ಸ್ತುತಿಸುವೆ ಮನಸಾರೆ. ಯೇಸುವೆ
ಸ್ತುತಿಸುವೆ ನಿನ್ನನ್ನೇ ಮನಸಾರೆ. ಪ್ರಾರ್ಥನೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ತಂದೆಯಾದಂಥ ದೇವರೇ, ಇದುವರೆಗೂ ಅದ್ಭುತವಾಗಿ ನಡೆಸಿದೆ, ಅದಕ್ಕಾಗಿ ಸ್ತೋತ್ರ. ವಾರದ ದುಃಖ ನಮ್ಮ ಸಂಗಡ ಇದು ಕಾಪಾಡೋದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ನೀನು ಒಳ್ಳೆಯವನನ್ನು ಮಾಡಿದಂಥ ಕರ್ತನಾಗಿದ್ದಿ, ಒಳ್ಳೆಯದನ್ನು ಮಾಡುವಂಥ ದೇವರಾಗಿದ್ದಿ. ಇದುವರೆಗೆ ಅದ್ಭುತವಾಗಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕೇಳುವಂಥ ಕೃಪೆ ಕೊಟ್ಟು ಅದಕ್ಕಾಗಿ ಸ್ತೋತ್ರ. ಕಳೆದ ವಾರದ ದುಃಖ ನಮ್ಮನ್ನು ಕಾಪಾಡಿದ್ದಕ್ಕಾಗಿ, ಎಲ್ಲ ಕೆಡುಗಂಡಂತೆ ತಪ್ಪಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈಗಲೇ ನಮ್ಮನ್ನು ಶುದ್ಧೀಕರಿಸು, ವಾಕ್ಯದ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ತೇವೆ. ವಾಕ್ಯಗಳ ಅನುಸಾರವಾಗಿ ಜೀವಿಸುವಂಥ ಕೃಪೆ ಕೊಡು ಸ್ವಾಮಿ. ಅದನ್ನು ತಡೆ ಮಾಡುವಂಥ ಎಲ್ಲ ಅಂಧಕಾರ ಶಕ್ತಿಗಳನ್ನು, ದುರಾತ್ಮನ ಯೋಜನೆ, ಕುಯುಕ್ತಿ, ಮೋಸ, ವಂಚನೆಯನ್ನು, ನಮ್ಮ ಬುದ್ಧಿಶಕ್ತಿ ಕಲ್ಪನೆಗಳನ್ನು, ಪಾರಂಪರಿಕ ಕಟ್ಟುಶಾಪ ರೋಗಗಳನ್ನು, ಸಮಸ್ಯೆಗಳನ್ನು, ದುಗುಡಗಳನ್ನು, ಭಯಗಳನ್ನು ಎಲ್ಲವನ್ನು ತೆಗೆದುಹಾಕು ಸ್ವಾಮಿ. ನಿನ್ನ ಚಿತ್ತಾನುಸಾರವಾಗಿ ನಡೆಸು ಸ್ವಾಮಿ. ಯಾರ್ಯಾರು ನಿನ್ನ ವಾಕ್ಯಗಳನ್ನು ಕೇಳ್ತಾರೋ ಅವರೆಲ್ಲರನ್ನ ಆತ್ಮಿಕವಾದ ರೀತಿಯಲ್ಲಿ ಬಲಪಡಿಸು. ನಿನ್ನ ವಾಕ್ಯ ಅವರ ಸಂಗಡ ಮಾತನಾಡಲಿ, ಬಲಪಡಿಸಲಿ, ಚೈತನ್ಯಗೊಳಿಸಲಿ ಸ್ವಾಮಿ. ಎಲ್ಲೆಲ್ಲಿ ಅವರ ಯಾವ ಸ್ಥಿತಿಗತಿಗಳಿದ್ದಾರೋ ಅವೆಲ್ಲ ಸ್ಥಿತಿಗಳಿಂದ ತಿರುಗಿ ನಿನ್ನ ಕಡೆಗೆ ಬಂದು ನಿನ್ನನ್ನು ಹಿಂಬಾಲಿಸುವವರಾಗಿ ತಂದೆಯ ಚಿತ್ತವನ್ನು ಮಾಡುವಂತೆ ಕೃಪೆ ಕೊಡು ಸ್ವಾಮಿ. ಸಹಾಯ ಮಾಡು. ಯಾರ್ಯಾರು ದೇವರೇ ದುಃಖದಲ್ಲಿ, ಕೊರತೆಯಲ್ಲಿ, ಸಮಸ್ಯೆಯಲ್ಲಿ, ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರೆ ಅವರೆಲ್ಲರಿಗೆ ಬಿಡುಗಡೆಯನ್ನು ಕೊಡು, ಆರೋಗ್ಯವನ್ನು ಕೊಡು, ಸಂರಕ್ಷಣೆಯನ್ನು ಕೊಡು, ಕೊರತೆಗಳನ್ನು ನೀಗಿಸು ಸ್ವಾಮಿ. ನಿನ್ನ ಐಶ್ವರ್ಯದ ಪ್ರಭಾವದ ತಕ್ಕ ಹಾಗೆ ನಡೆಸು. ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಒಬ್ಬರನ್ನು ಆಶೀರ್ವದಿಸು ಈಗಲೂ ಕರ್ತನೆ, ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಹಂಚುವಂತೆ ಆರಾಧನೆಯಲ್ಲಿ ಇದುವರೆಗೆ ನಡೆಸಿಕೊಡುವಂತೆ ಕೃಪೆ ಕೊಟ್ಟು ಅದಕ್ಕಾಗಿ ಸ್ತೋತ್ರ. ಈಗಲೂ ತಗ್ಗಿಸಿಕೊಳ್ತಾ ಎಲ್ಲ ಘನ ಮಾನ ಮೈನೊಬ್ಬನಿಗೆ ಸಲ್ಲಿಸ್ತಾ, ಎಲ್ಲ ಸ್ತೋತ್ರ ಅಧಿಪತಿನೊಬ್ಬನಿಗೆ ಸಲ್ಲಿಸ್ತಾ, ಯೇಸು ನಿನ್ನ ಘನಗಳ ನಾಮದಲ್ಲಿ ಪ್ರಾರ್ಥನೆ ತಂದೆ, ಆಮೇನ್. ನಂಬಿಕೆಯಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನತೆ, ಶಾಂತಿ, ಸಮಾಧಾನಕ್ಕೆ ದೇವರ ಆಶೀರ್ವಾದ ನಡೆದು ಮಂತ್ರ ಒಬ್ಬೊಬ್ಬರ ಸಂಗಡ, ದೇವರ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರ ಸಂಗಡ, ಎಲ್ಲ ದೈವ ಭಕ್ತರ ಸಂಗಡ, ಭೂಲೋಕದೆಲ್ಲ ಜನ ಸಂಗಡ ಇಂದಿನಿಂದ ಸದಾಕಾಲ ನೆಲೆಯಾಗಿರಲಿ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದಯಮಾಡಿ ಕ್ಷಮಿಸಬೇಕು. ಇವತ್ತು ಅನೇಕ ಅಡಚಣೆಗಳಾದವು, ನೆಟ್ಗಳ ಪ್ರಾಬ್ಲಮ್ಮು, ಇನ್ಸ್ಟ್ರೂಮೆಂಟ್ಸ್ಗಳ ಪ್ರಾಬ್ಲಮ್ ಆಯಿತು. ಆದರೆ ದೇವರ ದಯೆಯಿಂದ ದೇವರು ಇದುವರೆಗೂ ನಡೆಸಿದ್ದಾನೆ, ಸಹಾಯ ಮಾಡಿದ್ದಾನೆ. ಖಂಡಿತವಾಗಿ ಪ್ರಾರ್ಥನೆ ಮಾಡಿರಿ. ಗಾಡ್ ಬ್ಲೆಸ್ ಯು.